ನಂದಿ ಬೆಟ್ಟಕ್ಕೆ ಹೋದಂಗದ್ರಿ ಸರ್. ಸ್ಟಾರ್ಟ್ ಮಾಡೋಣ. ಡೋಂಟ್ ರೈಟ್ ಪಾರ್ಟ್ಸ್ ಆಫ್ ಸ್ಪೀಚ್. Parts of speech. How many parts of speech in English? English ನಲ್ಲಿ ಎಷ್ಟಿದಾವೆ? 8 ಇದಾವೆ. ಒನ್ ಬೈ ಒನ್ ಹುಡ್ಕೋತ ಹೋಗೋಣ. Yes, write it down. ಬರ್ಕೋಬಹುದು. ಒಟ್ಟು ಬರೀರಿ ಇವುಗಳನ್ನು. Number 1 is there ಯಾವ್ದ್ರಿ? Noun. Number 2 is there pronoun. Number 3 is there verb ಇದೆ. Number 4 is adverb ಅಥವಾ adverb. Okay. Number 5 adjective. Adjective. Number 7. Sorry, 6, 7, 8. Okay. ಹೇಳ್ರಿ. ಯಾವ್ದ್ರಿ? ಯಾವ್ದಾದ್ರು ತಗೋಣ ನಾವು. 6. Preposition. Okay. Preposition. Number 7 conjunction. Conjunction. Number 8 interjection. Okay. Interjection. Noun, pronoun, verb, adverb, adjective, preposition, conjunction, interjection. There are 8 parts of speech in English. What is the meaning of noun in Kannada? Noun is a ಬೈಗಳು. ಹೌದಲ್ರಿ? ನಾಮಪದ ಅಂತ. noun ಅಂದ್ರೆ ಯಾವುದು? ನಾಮಪದ. pronoun ಅಂದ್ರೆ ಸರ್ವನಾಮ. ಹಾಗಾದ್ರೆ verb ಅಂದ್ರೆ ಕ್ರಿಯಾಪದ. ನಿಮ್ ಬೇಸಿಕ್ ಎಲ್ಲ ಕನ್ನಡ ಗೊತ್ತಾರೆ ಅಂತ ಬರಿತಾ ಇದೀನಿ. adverb ಅಂದ್ರೆ ಕ್ರಿಯಾ ವಿಶೇಷಣ ಅಥವಾ ವಿಶೇಷಣ. adjective ಅಂದ್ರೆ ನಾಮ ವಿಶೇಷಣ. preposition ಅಂದ್ರೆ ಉಪಸರ್ಗಾವಯ ಅಥವಾ ಸ್ವರ್ಗಾವಯ. ಹಂಗಂದ್ರೆ ಕಂಜಂಕ್ಷನ್ ಅಂದ್ರೆ ಸಂಬಂಧ ಸೂಚಕ ಅವಯ. ಇಂಟರ್ಜೆಕ್ಷನ್ ಅಂದ್ರೆ ಹೇಳ್ರಿ ಭಾವ ಸೂಚಕ ಅವಯ ಅಂತ. There are 8 parts of speech in English. Noun, pronoun, verb, adverb, adjective, preposition, conjunction, interjection. ನಾಮಪದ, ಸರ್ವನಾಮ, ಕ್ರಿಯಾಪದ, ಕ್ರಿಯಾ ವಿಶೇಷಣ, ನಾಮ ವಿಶೇಷಣ, ಉಪಸರ್ಗ ಅವಯ, ಸಂಬಂಧ ಸೂಚಕ ಅವಯ, ಭಾವ ಸೂಚಕ ಅವಯ. ಆಯ್ತಾ? ಇದಾದ ತಕ್ಷಣ ಹೆಡ್ಡಿಂಗ್ ತೋಡ್ರಿ. ನೌನ್ ಅಂತ ಹೆಡ್ಡಿಂಗ್ ತೋರಿ. ಟೇಕ್ ದ ಹೆಡ್ಲೈನ್. ನೌನ್. ಇಂಟರ್ಜೆಕ್ಷನ್ ಭಾವ ಸೂಚಕ ಅವಯ. ಸಡನ್ ಫೀಲಿಂಗ್ಸ್ ಬರ್ತವೆಲ್ಲ. ಕ್ಲಿಯರ್ ಮಾಡ್ಬೋದಾ? ಆಕ್ಚುಲಿ ನಿಮ್ ಗ್ರಾಮರ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ನಾನು ನಿಮ್ಗೆಲ್ಲ ಬೇಸಿಕ್ ಎಲ್ಲ ಕಲ್ಸ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ಗ್ರಾಮರ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಟೇಕ್ ದ ಹೆಡ್ಲೈನ್ ಅಂಡ್ ನೌನ್. ಎಸ್, ಹೆಡ್ಲೈನ್ ಯಾವ್ದು ತಗೊಂಡ್ರಿ? ನೌನ್. ನಾಮಪದ. ಹೇಳ್ರಿ, ನೌನ್ ಅಂದ್ರೆ ಏನು ಅಥವಾ ನಾಮಪದ ಅಂದ್ರೆ ಏನು? ಜೋರಾಗಿ ಹೇಳ್ರಿ. ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಥಿಂಗ್ಸ್, ವರ್ಡ್ಸ್, ಎನಿಮಲ್ಸ್, ಈಸ್, ಕಾಂಡ, ನೌನ್. ಉಸಿರು ಕಟ್ಟಾಗಿ ಸತ್ತು ಹೋಗಿ ಅನಿಸ್ತಾರೆ. ಅವೆಲ್ಲ ಕಲಿಬಾರ್ದು. ನೌನ್ ಅಂದ್ರೆ ಏನು? ನೌನ್ ಈಸ್ ಎ ನೇಮಿಂಗ್ ವರ್ಡ್. ಇಟ್ ಇಸ್ ಇನಫ್. ನೌನ್ ಈಸ್ ಎ ನೌನ್ ಅನ್ನೋದು ಯಾವ ಪದ ರೀ? ಹೆಸರು ಸೂಚಿಸುವ ಪದ, ಹೆಸರಿಸುವ ಪದ. ಇದೇನ್ರಿ? ಜೋರ್ಸಾಗಿ ಹೇಳ್ರಿ. ಇದೇನ್ರಿ? ನೌನೇ. ಇದೇನ್ರಿ? ಇದೇನು? ಇದು ಏನ್ರಿ? ಹಾಗ ನಾ ಯಾರು? ನಾನು ನವನೇ ರೀ. ಇವ್ರು ಯಾರು? ಅವರು ನವನೇ. ಇವ್ರು ಯಾರು? ಇವರು ನವನೇ. ಈ ಜಗತ್ತಿಗೆ ನವನದ. ನವನಿಲ್ಲ ಜಗತ್ತೇ ಇಲ್ಲ. ಅದಕ್ಕೆ ಹೆಸರು ಸೂಚಿಸುವ ಪದವೇ ನಾಮಪದ. ಬೇಕಾದ ಹೆಸರು ತೋಡ್ರಿ ನೀವು. ನಾಯಿ ಅದನ್ನು ನವನೇ, ಬೆಕ್ಕು ಅದನ್ನು ನವನೇ. ಈ ಜಗತ್ತಿಗಿದ್ದವರೆಲ್ಲ ಯಾರು? ಈಗ ಸಿದ್ದರಾಮಯ್ಯ ಯಾರು? ನರೇಂದ್ರ ಮೋದಿ ಯಾರು? ವಿರಾಟ್ ಕೊಹ್ಲಿ ಯಾರು? ಎಸ್. ಏಯ್,
ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಜಗತ್ತಾಗಿರ್ತಕ್ಕಂಥ ಪ್ರತಿ ಒಂದು ಹೆಸರುಗಳು ಏನಾಗ್ತಾವ? ನಾವು ಸನ್ಲೈಟ್ ಏನು ನಾವ್ನೇ ಇದೇನ್ರಿ? ಟ್ಯೂಬ್ ಲೈಟ್. ಯಾವ ಲೈಟ್? ಕನ್ನಡ ಪದ ಏನ್ರಿ? ಟ್ಯೂಬ್ ಲೈಟ್ ಕನ್ನಡದಾಗ ಏನಂತಾರ್ರಿ? ಗೊತ್ತಿಲ್ರಿ? ವಿದ್ಯುತ್ ಕೊಳವೆ ಅಂತ ಕರೀತಾರ ಅದಕ್ಕೆ. ಈಗ ಜಂಗಮ ವಾಣಿ ಅಂತ ಕರೀತಾರ. ಜಂಗಮ ವಾಣಿ ಅಂತ ಕರೀತಾರ. ಯಾವ ವಾಣಿ ರೀ? ನೋಡ್ಬೇಡ. What is a noun? Naming word. What is a noun? For example, pen. Yes or no? Table. Raju. Rani. Bangalore. Daily. Yes or no? London. Cat. Dog. Lion. Your favorite? Dove. Your favorite ರೀ? Dove. And dove ಆದ ತಕ್ಷಣ ಲವ್. ಲವ್ ಆದ ತಕ್ಷಣ ಶಾಡ್. And it is ಲವ್ ಶಾಡ್ ಇಸ್ ಆಲ್ಸೋ ನಾವು ಯಾವ ರೀತಿ ಅಂತ ಹೇಳಿ ಮುಂದೆ ಹೇಳ್ತೀನಿ ನಾವೆಲ್ಲ. ಇಲ್ಲಿ ವಿಶೇಷವಾಗಿ ಕರಿತಿದ್ದೀವಿ ನಾವು ಲವ್ ಮತ್ತು ಶಾಡ್ ಬಗ್ಗೆ. ಹೌದಿಲ್ಲ ಸರ್? ಇವೆಲ್ಲ ಗೊತ್ತಾಯ್ತು. ಲವ್ ಮತ್ತು ಶಾಡ್ ಇದ್ರೆ ಈ ನೌನಲ್ಲಿ ಬರ್ತಾವೇನು? ಎಸ್, ನೌನಲ್ಲಿ ಬರುತ್ತೆ. ಅಬ್ಸ್ಟ್ರಾಕ್ಟಿವ್ ನೌನ್ ಅಂತ ಬರುತ್ತೆ. ಯಾವ್ದು ಬರ್ತದೆ? ಅದು ಮುಂದೆ ಮಾತಾಡಲ್ಲ. ಹೌದಲ್ವಾ? ಸೊ ನೋಡ್ಕೋರಿ. ಪೆನ್, ಟೇಬಲ್, ರಾಜು, ರಾಣಿ, ಅಂಡ್ ಬೆಂಗಳೂರು, ದೆಹಲಿ, ಲಂಡನ್, ಡವ್, ಕ್ಯಾಟ್, ಡಾಗ್, ಲಯನ್, ಐ ಲವ್ ಅಂಡ್ ಸ್ಯಾಡ್, ಸಿಂಪತಿ. ಎಸ್ ಅನೋ? ಇವೆಲ್ಲ ಎಲ್ಲಿ ಬರುತ್ತೆ? ನೌನ್ಸ್. ಅರ್ಥ ಆಗಿದೇನ್ರಿ? ಈಗ ಬ್ಯಾಗ್ ಅನ್ನೋದೇನ್ರಿ? ಜೋರ ಹೇಳ್ರಿ. ಈ ಕರವಸ್ತ್ರ ಅನ್ನೋದೇನ್ರಿ? ಸ್ಪೆಕ್ಟಿಕಲ್ಸ್ ಅನ್ನೋದೇನ್ರಿ? ಜಗತ್ತಾಗಿ ನೌನ್ ಇಲ್ಲದೆ ಪ್ಲೇಸ್ ಇಲ್ಲ. ನೌನೇ ಅದ ಅಂತ ಹೇಳಿ. ಸೊ ಹೌ ಮೆನಿ ಟೈಪ್ಸ್ ಆಫ್ ದಿ ನೌನ್ಸ್? ನೌನ್ಸ್ ಅಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ? ಕನ್ನಡದಾಗ ಹೇಳ್ರಿ, ನಾಮಪದಗಳು ಎಷ್ಟು ಪ್ರಕಾರ ಇದಾವೆ? ಯಾವ್ಯಾವ್ರಿ? ನಿಮ್ಮ ನೀವೇ ಹೇಳ್ಬೇಡ್ರಿ, ನಮಗೆ ಹೇಳ್ರ ನಾವು ಹೇಳ್ತೇವೆ. ಸೊ ಮೇನ್ಲಿ 5 ಟೈಪ್ಸ್ ಇದಾವೆ. ಟೋಟಲ್ 7 ಟೈಪ್ಸ್ ಹೇಳ್ತೀನಿ ನಿಮಗೆ. ಮೇನ್ಲಿ ಎಷ್ಟದ? 5 ಟೈಪ್ಸ್. ದೇರ್ ಆರ್ ಮೇನ್ಲಿ 5 ಟೈಪ್ಸ್ ನೌನ್ಸ್ ಅದಾವ. ಸೊ ನಂಬರ್ ನೀವೇನು ಬರಿಬೇಡ್ರಿ, ಸ್ವಲ್ಪ ಈ ಕಡೆ ನೋಡ್ರಿ. ಈ ಕಡೆ ನೋಡ್ರಿ. ದ ಕೋಡಿಂಗ್ ಇಸ್ ದೇರ್. CM ಕ್ಯಾಫ್. ಯಾಕ್ಯಾಪ್ರಿ? CM ಕ್ಯಾಫ್. ಡೋಂಟ್ ರೈಟ್ ಅಂತ ಹೇಳಿ ನೀವು ಬರೀ ಟೈಮ್ ಕೊಡ್ತೀನಿ ನಾನು. ಸಿ ಅಂದ್ರೆ ಯಾ ನೋಡ್ರಿ? ಕಾಮನ್ ನೌನ್. ಎಸ್ ಅನ್ನು? ಯಾವ ಅಂದ್ರ ಮಟೀರಿಯಲ್ ನೌನ್ ಅಂತ ಬರ್ತದೆ. ಯಾವ ನೌನ? ಈ ರೀತಿ ಕೊಟ್ರಿ ಇದು ಅದಂತ ಅರ್ಥ. ಸಿ ಅಂದ್ರೆ ಕಲೆಕ್ಟಿವ್ ನೌನ್ ಅಂತ ಬರುತ್ತೆ. ಯಾವ ನೌನ್ರಿ? ಎ ಅಂದ್ರ ಅಬ್ಸ್ಟ್ರಾಕ್ಟಿವ್ ನೌನ್. ಯಾವ ಆಕ್ಟಿವ್ ನೌನ್ ರೀ? ಅಬ್ಸ್ಟ್ರಾಕ್ಟಿವ್ ನೌನ್. ಪಿ ಅಂದ್ರ ಪ್ರಾಪರ್ ನೌನ್. ಯಾವ ನೋಡ್ರಿ? ಪ್ರಾಪರ್ ನೌನ್. ಎಸ್. ಇವೆರಡು ಬಿಟ್ಟು ಇನ್ನೂ 2 ನೌನ್ ಅದಾವೆ. ಕೌಂಟೇಬಲ್ ನೌನ್ ಅಂಡ್ ಅನ್ಕೌಂಟೇಬಲ್ ನೌನ್. ಕೌಂಟೇಬಲ್ ನೌನ್ ಅಂಡ್ ಅನ್ಕೌಂಟೇಬಲ್ ನೌನ್. ಮೇನ್ಲಿ 5 ಇದಾವೆ. ಅವುಗಳ ಕೋಡಿಂಗ್ ಏನ್ ಕೊಟ್ಟಿನಿ ನೋಡ್ರಿ? CM ಕ್ಯಾಪ್. ಯಾವ ಕ್ಯಾಪ್? ಹಾಗಾದ್ರೆ ನೋಡೋಣ. ಸಿ ಮೀನ್ಸ್ ಏನು? ಎಂ ಅಂದ್ರೆ? ಸಿ ಅಂದ್ರೆ? ಎ ಅಂದ್ರೆ? ಪಿ ಅಂದ್ರೆ? ಪಿ ಅಂದ್ರೆ ಏನ್ರಿ? ಎಸ್ ಅನ್ನೋ? ಎಸ್. ಅರ್ಥ ಇದೆ ಸರ್? ಕಾಮನ್ ನೌನ್ ಕನ್ನಡದಲ್ಲಿ ಏನಂತೀರಿ? ರೂಢನಾಮ ಅಥವಾ ಸಾಮಾನ್ಯ ನಾಮ ಪದ ಅಂತ ಕರೀತಾರೆ. ರೂಢನಾಮ ಅಥವಾ ಸಾಮಾನ್ಯ ನಾಮ ಪದ ಅಂತ ಕರೀತಾರೆ. ಎಸ್ ಅನ್ನೋ? ಹಾಗಾದ್ರೆ ಮಟೀರಿಯಲ್ ನೌನ್ ಏನಂತಾರ್ರಿ? ವಾ, ಸೋ ನೈಸ್. ಬಟ್ ಯಾರಿಗೆ ಹೇಳ್ಬೇಡ್ರಿ. ವಸ್ತುವಾಚಕ ನಾಮಪದ ಅಂತ. ಯಾವ ವಾಚಕ ನಾಮಪದ? ವಸ್ತುವಾಚಕ ನಾಮಪದ. ಬರ್ಕೋಬೇಕಾಗಿ ಕಳಕಳಿ ವಿನಂತಿ. ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹವಾಚಕ ನಾಮಪದ ಅಂತ. ಸಮೂಹವಾಚಕ ನಾಮಪದ. ಅಬ್ಸ್ಟ್ರಾಕ್ಟಿವ್ ನೌನ್ ಅಂದ್ರೆ ಅಮೂರ್ತ ನಾಮಪದ. ಅಮೂರ್ತ ನಾಮಪದ. ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮಪದ.
ಇವಾಗ ಬರ್ತದೆ ನೋಡ್ರಿ ಸರ್ ನೀವು ಹೇಳೋದು ಅಂಕಿತ ನಾಮ. ನಂಬರ್ 6 ಏನು ಬರ್ತದೆ ಕೌಂಟೇಬಲ್ ನೌನ್ ಅಂತ ಬರ್ತದೆ. ಕೌಂಟೇಬಲ್ ನೌನ್ ನಂಬರ್ 6. ನಂಬರ್ 6 ಕೌಂಟೇಬಲ್ ನೌನ್. ನಂಬರ್ 6 ಏನು ಬರ್ರಿ ಇಲ್ಲಿ ಒಂದು ಲೈನ್ ಬಿಟ್ಟು ಬರೀರಿ ಅಥವಾ ಒಂದು ಈ ರೀತಿ ಸಿಂಬಲ್ ಮಾಡ್ಕೊಂಡು ಬರೀರಿ. ಕೌಂಟೇಬಲ್ ನೌನ್. ಕೌಂಟೇಬಲ್ ನೌನ್. ನಂಬರ್ 7 ಅನ್ಕೌಂಟೇಬಲ್ ನೌನ್. ಬರಿತಾ ಇದ್ರಿ? ಬರಿತಾನೆ ಇರಿ. ನಂಬರ್ 6 ಏನು ಬರೆದ್ರಿ? ಕೌಂಟೇಬಲ್ ನೌನ್. ನಂಬರ್ 7 ಅನ್ಕೌಂಟೇಬಲ್ ನೌನ್. ನಿಮ್ ನೆನಪಿಡ್ಲಿ ಅಂತೇಳಿ ಏನಂತ ಹೇಳಿದ ನಾನು CM ಕ್ಯಾಪ್. ಯಾವ ಕ್ಯಾಪ್ ರೀ? CM ಕ್ಯಾಪ್. ನೆನಪು ಉಳಿಲಿ ಅಥವಾ ನಿಮ್ಮ ಮಂಡಲ್ ಸ್ಟೋರಿ ಅಂತೇಳಿ ಈ ಸ್ಟೋರಿ ಕೊಟ್ಟದ್ದು ನಾನು CM ಕ್ಯಾಪ್. ಈಗ ಅದರಲ್ಲಿ ನಾವು ಫಸ್ಟ್ ಹೆಡಿಂಗ್ ತಗೋಬೇಕಾಗಿದೆ ಯಾವ್ದು ಪ್ರಾಪರ್ ನೌನ್ ಹೆಡಿಂಗ್. ಟೇಕ್ ದ ಹೆಡ್ಲೈನ್ ಪ್ರಾಪರ್ ನೌನ್. ನಿಮ್ಗೆ ಏನ್ ಗೊತ್ತದ ಅಷ್ಟು ಹೇಳ್ರಿ. ನಿಮಗೆ ಗೊತ್ತಿರತಕ್ಕಂಥದನ್ನ ಹೇಳ್ರಿ. ಪ್ರಾಪರ್ ನೌನ್. ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದ್ರೆ ಏನ್ರಿ ಕನ್ನಡದಲ್ಲಿ? ಅಂಕಿತ ನಾಮ. ಅಂಕಿತ ನಾಮ ಎಂದರೇನು? ಇವಾಗ ಇದರಿಂದ ಸ್ಟಾರ್ಟ್ ಆಗುತ್ತೆ. ಯಾವುದಕ್ಕೆ ಅಂಕಿತ ನಾಮ ಅಂತ ಕರಿತೀರಿ? ಎಸ್ ವೆರಿ ಗುಡ್. ಮತ್ತೆ ಅಂಕಿತ ನಾಮ ಕನ್ನಡದಲ್ಲಿ ಹೇಳ್ರಿ. ಇಟ್ಟರ ಹೆಸರು ಕೊಟ್ಟರು ಹೆಸರೇನ್ರಿ? ಈಗ ಬೆಂಗಳೂರಿಗೆ ಬೆಂದ ಕಾಳೂರು ಅಂತ ಕೊಟ್ರು. ಯಾರು ಕೊಟ್ರು? ಕೆಂಪೇಗೌಡರು ಕೊಟ್ರು. ಅಂದ್ರೆ ಇದು ಪ್ರಾಪರ್ ಅನ್ನಲ್ರಿ? ಇಟ್ಟರ ಹೆಸರು ಅಷ್ಟೇ ಅಲ್ರಿ? ನೋಡ್ರಿ ನಮ್ಗೆ ಎಷ್ಟು ಮೋಸ ಮಾಡ್ರಿ. ಇಟ್ಟರ ಹೆಸರು ಅಂಕಿತ ನಾಮ, ಕೊಟ್ಟ ಹೆಸರು ಸರ್. ಅವ್ರು ಏನಾದ್ರೂ ಕೊಡ್ಲಿ, ನಾವು ಅರ್ಥೈಸ್ಕೊಳ್ಬೇಕಾಗದ ಅರ್ಥೈಸ್ಕೊಂಡ್ರೆ ಸಾಕು. ಹೌದಲ್ವಾ? ಏನಂದ್ರ ಪ್ರಾಪರ್ ನೌನ್ ಅಂದ್ರೆ ವಾಟ್ ಈಸ್ ಪ್ರಾಪರ್ ನೌನ್ ಅಂದ್ರೆ ಪರ್ಟಿಕ್ಯುಲರ್ ನೇಮ್ ಅಂತ ಕೇಳಿದ್ವಿ. ಯಾಕುಲರ್ ನೇಮ್? ಪರ್ಟಿಕ್ಯುಲರ್ ನೇಮ್. ಅರ್ಥ ಆಯ್ತಾ? ಗೊತ್ತಾಯ್ತು. ನೇಮ್ ಆಫ್ ಪರ್ಟಿಕ್ಯುಲರ್ ಈಸ್ ಕಾಲ್ಡ್. ನೀವು ಫುಲ್ ಸೆಂಟೆನ್ಸ್ ಬರ್ಕೋಬೇಕು. ನೀವು ಫುಲ್ ಸೆಂಟೆನ್ಸ್ ನನ್ನಾಗ ಮಾಡ್ಬೇಡ್ರಿ, ಹಾಳಾಗ್ತದೆ. ನೇಮ್ ಆಫ್ ಪರ್ಟಿಕ್ಯುಲರ್. ನೇಮ್ ಆಫ್ ಪರ್ಟಿಕ್ಯುಲರ್. ನೇಮ್ ಆಫ್ ಪರ್ಟಿಕ್ಯುಲರ್ ಈಸ್ ಕಾಲ್ಡ್ ಪ್ರಾಪರ್ ನೌನ್. ಎಸ್ ಸರ್. ನೋ ನಾನು ಅರ್ಥ ಇಲ್ಲ ಶಾರ್ಟ್ಕಟ್ ಬರಿತಾ ಇರ್ತೀನಿ, ಬಟ್ ನಾನು ಹೇಳುವಾಗ ಫುಲ್ ಬರೀ ಪರ್ಟಿಕ್ಯುಲರ್ ನೇಮನ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಪರ್ಟಿಕ್ಯುಲರ್? ಹೇಳಿ ಸಿಸ್ಟರ್. ಪರ್ಟಿಕ್ಯುಲರ್ ಏನಂದ್ರೆ ಇದು ಅರ್ಥ ಏನು? ಕನ್ನಡ ಅರ್ಥ ಏನು? ನಿರ್ದಿಷ್ಟ ಹೆಸರು. ಯಾವ ಹೆಸರು? ನಿರ್ದಿಷ್ಟ ಹೆಸರು ಅಂತ ಹೇಳ್ಬೋದು. ಹೌದಾ? ಅಥವಾ ಖಚಿತವಾದ ಹೆಸರು. ಹೌದಾ ಸರ್? ಈಗ ನನ್ನ ಹೆಸರು ಮನುಷ್ಯ ಅಂತ ಕರಿತೀರ, ನನಗೆ ಕರಿಲಿಕ್ಕೆ ಬರಲ್ಲ. ನನಗೆ ಒಂದು ಹೆಸರಿದೆ, ಹೌದಲ್ವಾ? ಸೊ ಫಾರ್ ಎಕ್ಸಾಂಪಲ್ ರಾಜು, ಇದು ಪರ್ಟಿಕ್ಯುಲರ್ ಹೆಸರು, ಕಾಮನ್ ಹೆಸರು, ಪರ್ಟಿಕ್ಯುಲರ್ ಹೆಸರು, ಹೌದಲ್ವಾ ಸರ್? ಈಗ ಹಾಗಾದ್ರೆ ಬೆಂಗಳೂರು, ಬಳ್ಳಾರಿ, ಲಂಡನ್, ಹೌದಲ್ರಿ? ಸರಳ, ಡು ಯು ನೋ ಸರಳ? ಹೂ ಇಸ್ ದ ಸರಳ? ಲವರ್ ಆಫ್ ಜವಾಹರ್ಲಾಲ್ ನೆಹರು. Who is a Sarla? Lover of Jawaharlal Nehru. Do you know? ನಾವು ದಿನಕ್ಕೊಂದು ಸ್ಟೋರಿ ಹೇಳ್ತೀವಿ, ಸುಮ್ ಕೇಳತ್ತ. ಇದು ರೆಕಾರ್ಡಿಂಗ್ ಕ್ಲಾಸ್ ಅಂತ ಬಿಟ್ಟಿ ನಾ. ಇಲ್ಲ ಇಲ್ಲ, ಇಷ್ಟೊತ್ತಿಗೆ ಒಂದು 2 ಸ್ಟೋರಿ ಹೇಳ್ತಿದ್ದೆ ನಿಮಗೆ. ಸರಳ, ಜವಾಹರ್ಲಾಲ್ ನೆಹರು. ಎಸ್ ಸರ್. ನೋ ಯುವರ್ ಫೇವರೆಟ್ ಮುಖ್ಯ ಅಚ್ಚ ಎಂ ಗಾಂಧಿ. ಹೌದಲ್ವೇ? ಹಾಗಾದ್ರೆ ನನ್ನ ಕ್ವಶನ್ಸ್ ಸುಮ್ಮನೆ ಕಲಿಬೇಕು. ಬಾಯ್ಸ್ ಇದು ಯಾವ್ದ್ರಿ?
ಬಾಯ್ಸ್ ಪ್ರಾಪರ್ ಅನ್ ಹೌದು ಅಲ್ಲೋ ಅಲ್ಲ. ಇಲ್ಲಿ ಗರ್ಲ್ಸ್ ಅಲ್ಲ. ಅದ್ರಾಗ ಒಂದು ಹುಡುಗಿ ಹೆಸರು ಹೇಳಿದ್ರೆ ಪ್ರಾಪರ್ ನಾವು. ಲಕ್ಷ್ಮಿ ಯಾನವ್ ಅರ್ಥ ಆಯ್ತಾ ಹೇಳತ್ತ ಸರ್. ಇದ್ರ ನಿಮ್ಗೆ ಅರ್ಥ ಆಗಿತ್ತಂದ್ರೆ ನಾನು ಮುಂದೆ ಸ್ವಲ್ಪ ಮಾತಾಡ್ತೀನಿ. ನಿಮ್ಗೆ ನಿಮ್ಮ ಬುಕ್ಸ್ದಾಗ ಎಷ್ಟೋ ಅಷ್ಟೇ ಹೇಳ್ಬೇಕು. ಇಲ್ಲ ಸರ್ ನಾವು ಸೆಂಟ್ರಲ್ ಗೌರ್ಮೆಂಟದಲ್ಲಿನೂ ಕೂಡ ಅನುಕೂಲ ಅಂತ ಹೇಳಬೇಕು. ಹಾಗಾದ್ರೆ ನಿಮ್ಮ ಗುರಿ ಯಾವ್ದಿರ್ಬೇಕು? ಸ್ಟೇಟ್ ಗೌರ್ಮೆಂಟ್ ಅದನ್ನ ಹೇಳಲ್ಲ ಅಂತೇಳಿ ನಾ ನೀವು ಹೋಗಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೀತೀರ ನಮ್ಗೆ ಗೊತ್ತು. ನನ್ನ ಮುಂದೆ ಹೇಳ್ರಿ ಹೌದಾ? ನೀವು ಸ್ಟೇಟ್ ಗೌರ್ಮೆಂಟ್ ಎಷ್ಟು ಬೇಕಷ್ಟು ಹೇಳಿ ಹೋಗ್ಬಿಡ್ತೀನ್ರ. ನೋಡ್ರಿ ಅದಕ್ಕೆ ನೀಟಾಗಿ ಡೆಪ್ತಾಗಿ ಕಲಿಬೇಕು. ರೆಡಿ ನೋಡ್ಕೊಳ್ಳೋಣ. ಈಗೆಲ್ಲ ಗೊತ್ತಾಯ್ತಾ? ನೋಟ್ ನಂಬರ್ 1 ನೀವು ಅಗ್ದಿ ಕಂಗ್ಲೀಷ ಕಲಿಸ್ತೀನಿ ನಿಮ್ಗೆ. ಇಂಗ್ಲೀಷ್ ಡೋಂಟ್ ರೈಟ್. ಫಸ್ಟ್ ಈಗ ನೋಡ್ಬೇಕು ಬರೀಬೇಕಲ್ಲ, ಬರೆಸ್ತೀನಿ. ನೋಟ್ ನಂಬರ್ 1 ಏನ್ ಹೇಳ್ತದೆ? ಪ್ರಾಪರ್ ನೌನದ ಪದದ ಪ್ರಥಮ ಅಕ್ಷರವನ್ನು ಬರ್ಕೊಳ್ಳಿ. ನಿಮ್ಗೆ ಸಮಾಧಾನ ಆಗಲ್ಲ. ಬರ್ಕೊಳ್ಳಿ. ಪ್ರಾಪರ್ ನೌನದ ಪ್ರಥಮ ಅಕ್ಷರವನ್ನು ಯಾವ ಲೆಟರ್ ಬರೀಬೇಕು? ಕ್ಯಾಪಿಟಲ್ ಲೆಟರ್ದಲ್ಲಿ ಬರೀಬೇಕು. ಯಾವ ಲೆಟರ್ದಲ್ಲಿ ಬರೀಬೇಕ್ರಿ? ಕ್ಯಾಪಿಟಲ್ ಲೆಟರ್ದಲ್ಲಿ ಬರೆಯಬೇಕು. ಅರ್ಥ ಆಯ್ತಾ? ಬರೆಯಬೇಕು. ಪ್ರಾಪರ್ ನೌನದ ಪ್ರಥಮ ಅಕ್ಷರವನ್ನು ಯಾವ ಲೆಟರ್ದಲ್ಲಿ ಬರೆಯಬೇಕು? ಕ್ಯಾಪಿಟಲ್ ಅಂದ್ರೆ ದೊಡ್ಡ ಅಕ್ಷರ. ಪ್ರಕಟದ ಬರೀಬಹುದು, ದೊಡ್ಡ ಅಕ್ಷರದಲ್ಲಿ ಬರೆಯಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ತಗೋಬೋದಾ? ತಗೋಬೋದನ್ರಿ ಸರ್? ಕರೆಕ್ಟ್ ಆಗಿ ನೋಡ್ರಿ. ಅಮಿತಾ, ಮಿಸ್ಟರ್ ಅಮಿತಾ ಈಸ್ ಮೈ ಫ್ರೆಂಡ್. ಎಸ್ ಆರ್ ನೋ? ಈ ವಾಕ್ಯ ಸರಿಯಾದ ತಪ್ಪು? ತಪ್ಪದು ಸರಿಯಾದ? ಸೌಮ್ಯ ಅವ್ರು ಹೇಳ್ತಾರೆ ಏನ್ ತಪ್ಪದ್ರಿ? ಅಮಿತಾ ತಪ್ಪದ. ಯಾವ ಪಾರ್ಟ್ಸ್ ತಪ್ಪದ? ಅಮಿತಾ ತಪ್ಪದ. ಎಸ್ ಆರ್ ನೋ? ಹಾಗಾಗಿ ಇಂಟು ಹಾಕಿ ಸ್ವಚ್ಛ ಭಾರತ ಏನ್ ಮಾಡ್ಬೇಕು? ರೆಡಿ? ಎಸ್, ಅಮಿತಾ ಈಸ್ ಮೈ ಫ್ರೆಂಡ್. ಎಸ್ ಆರ್ ನೋ? ನಾ ಹೇಳೋದು ಅರ್ಥ ಆಗ್ತಿದೆಯಾ? ನೋಟ್ ನಂಬರ್ 1 ಹೇಳ್ತದೆ ಪ್ರಾಪರ್ ನೌನದ ಪ್ರಥಮ ಅಕ್ಷರವನ್ನು ಏನು ಬರಿಬೇಕು? ಯಾವ ಲೆಟರ್ ಬರೀಬೇಕು? ನೋಟ್ ನಂಬರ್ 1 ಅದರಲ್ಲಿ ಒಂದೇ ಎಕ್ಸಾಂಪಲ್, ಎರಡೇ ಎಕ್ಸಾಂಪಲ್ ತಗೊಳ್ಳೋಣ. ಸಿ ಮೀಟ್ಸ್ ರೆಡಿ? ಕರೆಕ್ಟ್ ಆಗೋಣ. ಗೀತಾ ಎಲ್ಲಿ ತಪ್ಪದ್ರಿ? ಯಾವ ಅಕ್ಷರ ತಪ್ಪದ್ರಿ? ಹಾಗಾದ್ರೆ ಗೀತಾವನ್ನ ಸ್ಮಾಲ್ ಲೆಟರ್ ಅದ, ಅದು ಯಾವ ಅಕ್ಷರ ಬರೀಬೇಕು? ಕ್ಯಾಪಿಟಲ್ ಲೆಟರ್ ಬರೀಬೇಕು. ಸಿ ಮೀಟ್ಸ್ ಗೀತಾ. ಎಸ್, ಹೇಳೋದು ಅರ್ಥ ಆಗ್ತದೆ? ಆರಾಮ್ಸೆ ಕೂಲ್ ಆಗಿ ಕಲಿರಿ, ನೋ ಪ್ರಾಬ್ಲಮ್. ಜಗತ್ತಾಗ ಏನ್ ಕಲಿಕ ಇಂಗ್ಲೀಷ್ ಒಂದು ಕಲೀರಿ. ಜಗತ್ತನ್ನ ಆಡಳಿತ ಮಾಡ್ಬೋದು ನಾವು. ರೆಡಿ? ಎರಡು ಎಕ್ಸಾಂಪಲ್ ಸಾಕ? ಇನ್ನೊಂದು ಕೂಡಲೇ ಗೊತ್ತಾಗುತ್ತಲ್ಲ? ರೆಡಿ? ನೋಟ್ ನಂಬರ್ 2 ಏನ್ ಹೇಳ್ತದೆ ನೋಡಿ. ನೋಟ್ ನಂಬರ್ 2 ಡೋಂಟ್ ರೈಟ್. ನೋಟ್ ನಂಬರ್ 2 ಏನ್ ಹೇಳ್ತದೆ? ಬಹಳ ಗಮನ ಕೇಳಬೇಕು. IMP ಹಾಕಿ. IMP ಅಂದ್ರೆ ಏನ್ರಿ? ಇಂಪಾರ್ಟೆಂಟ್. ಪ್ರಾಪರ್ ನೌನದ ಹಿಂದೆ ಬರ್ಕೊಳ್ಳಿ. ಪ್ರಾಪರ್ ನೌನದ ಹಿಂದೆ ಆರ್ಟಿಕಲ್ಗಳನ್ನು ಬಳಸಬಾರದು. ಯಾವುದರ ಹಿಂದೆ? ಪ್ರಾಪರ್ ನೌನದಗಳ ಹಿಂದೆ ಆರ್ಟಿಕಲ್ಸ್ ಬಳಸಬಾರದು. ಆರ್ಟಿಕಲ್ಸ್ ಅಂದ್ರೆ ಯಾವ್ಯಾವ್ರಿ? ಎ ಅಂಡ್ ದ. ಎಸ್ ಅನ್ನ ಅದ ಅಥವಾ ದಿ. ಪ್ರಾಪರ್ ನೌನದ ಹಿಂದೆ ಆರ್ಟಿಕಲ್ಸ್ ಗಳನ್ನ ಬಳಸಬಾರದು. ಡೋಂಟ್ ಯೂಸ್ ಆರ್ಟಿಕಲ್ಸ್ ಬಿಹೈಂಡ್ ದ ಪ್ರಾಪರ್ ನೌನ್ ಅಂತ ಹೇಳ್ತಾ ನಾವು. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡೋಣ್ರಿ.
young Anita is going. ಸರಿ ಅದು ತಪ್ಪದ ಎಲ್ಲಿ ತಪ್ಪದ್ರಿ ಎಲ್ಲಿ ದೋಸ್ತ ನೋಡು ಅನಿತಾ ಕನ್ನಡದ ಬರೀರಿಲ್ಲ ಅನಿತಾ ಯಾನಾಗುತ್ತೆ ಹೌದಲ್ರಿ ಅದು ಹಂಗಲ್ಲಪ್ಪು ಅನಿತಾ ಅನ್ನೋದು ಯಾವ ನೌನ್ ಅದ ಪ್ರಾಪರ್ ನೌನಿಂದ ಏನು ಬಳಸಬಾರದು ಆರ್ಟಿಕಲ್ಸ್ ಬಳಸಬಾರದು ಆರ್ಟಿಕಲ್ ನಾಟ್ ಅಲ್ಲಿ ಯಾನ್ ದನ್ ಬಳಸಬಾರದು ದ ಅನಿತಾ ಅಲ್ಲ ಏ ಅನಿತಾ ಅಲ್ಲ ಏ ಸುನಿತಾ ಅಲ್ಲ ಅದು ಬರಲೇನು ನೀವೇ ಕರೆಕ್ಟ್ ಮಾಡಿರ್ಬೇಕು ಏ ಸುನಿತಾ ಏ ಸುನಿತಾ ಏ ಸುನಿತಾ ಹ್ಯಾಡ್ ಕಟ್ apples. Okay. ಸರಿನೋ ತಪ್ಪದ ಎಲ್ಲಿ ತಪ್ಪದ್ರಿ ಎಲ್ಲಿ ತಪ್ಪದ್ರಿ ಏ ಸುನಿತಾದಾಗ ತಪ್ಪದ ಇಲ್ಲಿ ಎದ್ರ ತಪ್ಪದ ಅನಿತಾದಾಗ ತಪ್ಪದ ಸರಿ ಮಾಡಿ ಬರೀತ್ರಿ ಬರೀರಿ ನೀವು ಡೌಟ್ಸ್ ಕೇಳ್ರಿ ಪ್ರಾಪರ್ ನೌನದ ಹಿಂದೆ ಏನು ಬಳಸಬಾರದು ಬಳಸಿದ್ರೆ ಏನಾಗುತ್ತೆ ಮಾರ್ಕ್ಸ್ ಬರ್ತವೆ ಇಂಥ ಮಾರ್ಕ್ಸ್ ಕೊಡ್ತಾರೆ ಎಂಟು ಹಾಕ್ಬೇಕು ಕೆಳಗಡೆ ಏನ್ ಮಾಡ್ಬೇಕು ಸರಿ ಮಾಡಿ ಬರಬೇಕು ಅದಕ್ಕ ಸರಿ ಮಾಡೋದಲ್ಲ ತಿದ್ದಿ ಎಕ್ಸಾಮ್ ನಂಬರ್ 3 ಬರಿಬೋದಾ ಎಕ್ಸಾಮ್ ನಂಬರ್ 3 ದ ಕಲ್ಲಪ್ಪ ಡು ಯು ನೋ ಕಲ್ಲಪ್ಪ ಕಲ್ಲಯ್ಯ ಕಲ್ಲಪ್ಪ ಉತ್ತರ ಕನ್ನಡ ಭಾಷೆದಾಗ ಕಲ್ಲಪ್ಪ ಕಲ್ಲವ್ವ ಹನುಮಪ್ಪ ಹನುಮವ್ವ ಹ್ಞೂ ರೀ ದ ಕಲ್ಲಪ್ಪ ವಿಲ್ ಕಿಸ್ ಎ ಪಿಗ್ ನಗ್ತಾರಲ್ರಿ ಕಲ್ಲಪ್ಪ ಹಂದಿಗೆ ಒಂದು ಮುತ್ತು ಕೊಡ್ಬೋದು ನಿಮ್ಮ ಹೆಸರು ಬರಲಿಕ್ಕೆ ಬರಲ್ರಿ ಅದಕ್ಕೆ ಥ್ಯಾಂಕ್ ಯು ಬರ್ದ್ರಿ ಇಲ್ಲಿ ಎಲ್ಲಿ ತಪ್ಪ ನೋಡ್ರಿ ದ ತಪ್ಪಾಗ್ಯದ್ರಿ ಶೋ ಏನ್ ಬರಿಬೇಕು ಕೇವಲ ಏನು ಬರಿಬೇಕು ಕಲ್ಲಪ್ಪ ಬರಿಬೇಕು ಕಲ್ಲಪ್ಪ ವಿಲ್ ಕಿಸ್ ಎ ಪಿಗ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದು ಈ ವಾಕ್ಯ ಫ್ಯೂಚರ್ ಟೆನ್ಸ್ ಆಗದ್ರಿ ಬರೀ ಕಿಸ್ ಅಟ್ಟೆ ಬರೋದು ಉಳಿಕಿದನ್ನ ಬಿಟ್ಟಿರುವಂತೆ ಅರ್ಥ ಆಗ್ಯದ ನೀವು ಸರಿ ಇದು ಮಾಡಿ ಬರಿತಿದ್ರಲ್ಲ ಬರಿಬೇಕ್ರಿ ಸರಿ ಮಾಡಿ ಬರಿಬೇಕು ಕ್ಲಿಯರ್ ಮಾಡ್ಬೋದಾ ನೋಟ್ ನಂಬರ್ 3 ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ನಂಬರ್ 3 ಎಕ್ಸಾಮ್ ಈಗ ಸ್ಟಾರ್ಟ್ ಆಗ್ಯದ ನಾ ಅದಕ್ಕೆಲ್ಲ ಹೇಳಿ ಸಪ್ರೇಟ್ ಒಂದು ಊಟಕ್ಕೆ ತೊಗೊಂಬರ್ರಿ ಲೈಫ್ ಲಾಂಗ್ ಬರುತ್ತೆ ನನ್ನ ದುಡಿಯೋಕ್ಕಿಂತ ಹೆಚ್ಚಿಗೆ ದುಡಿಬೋದು ನೀವು ಯಾವುದೇ ನಿಮ್ಮ ಊರಾಗ ನಿಮ್ಮ ಹಳ್ಳಿ ಒಳಗೆ ಅಥವಾ ನಿಮ್ಮ ಏರಿಯಾ ಒಳಗೆ ನಿಮ್ಮ ನಗರ ಒಳಗೆ ಸಿಟಿ ಒಳಗೆ ಅಗದಿ ಆರಾಮ್ಸೆ ದುಡಿಬೋದು ನನಕ್ಕಿಂತ ಹೆಚ್ಚಿಗೆ ದುಡಿಬೋದು ಅಂತ ತಿಳ್ಕೊಂಡ್ರೆ ತಪ್ಪ ನೋಟ್ ನಂಬರ್ 3 ಏನು ಹೇಳ್ತದೆ ಇದು ಸ್ವಲ್ಪ ಕೇಳ್ರಿ ಸ್ವಲ್ಪ ನೋಟ್ ಬರ್ಸೋರಿ ಸ್ವಲ್ಪ ಇದು ಭಾಳ ಎಷ್ಟು ನಾ ಆರ್ಟಿಕಲ್ ನೋಟ್ ನಂಬರ್ 2 ಏನೇನು ಬಳಸಬಾರದು ಅಂತ ಹೇಳೀನಿ ಏನು ಹೇಳೀನಿ ಇಲ್ಲಿ ಏನು ಹೇಳ್ತೀನಿ ರೀ ಬಳಸಬೇಕು ಅಂತ ಹೇಳ್ತೀನಿ ನಾವು ಸಂವಿಧಾನದ 14ನೇ ವಿಧಿ ಇದ್ದಂಗ್ರಿ ಕಾನೂನು ಮುಂದೆ ಎಲ್ಲರೂ ಸಮಾನರು ಆದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರು ಮತ್ತೆ ಅಷ್ಟೇ ನೀವು ಇಲ್ಲೇ ಫೇಲ್ ಆಗಿರಿ ಅಂತ ವಿಶ್ವಸಂಸ್ಥೆಯ ಸದಸ್ಯರು ರಾಯಭಾರಿಗಳು ಇವರಿಗೂ ಕೂಡ ಮೀಸಲಾತಿ ಇದೆ ಅವರಿಗೂ ಕೂಡ ಅರೆಸ್ಟ್ ಮಾಡುವಂತಿಲ್ಲ ಕ್ರಿಮಿನಲ್ ಮೊಕದ್ದಮೆ ಅನ್ಕೊಂತಿಲ್ಲ ನಮಗೆ ಸರ್ ಏನ್ ಹೇಳ್ತಾರೆ ಬುಕ್ಸ್ ಏನ್ ಹೇಳ್ತದೆ ಕೆಲವೊಂದು ಅಂತ ಹೇಳ್ಬಿಡ್ತಾರೆ 14ನೇ ಕಲಂ ಮುಂದೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರಿಗೆ ವಿನಾಯಿತಿ ನೀಡಲಾಗಿದೆ ರಾಯಭಾರಿ ಯಾರು ಅವರು ಅಂಬಾಸಡರ್ ಅಂತ ಕರೀತಾರ ಎಸ್ನೋ ಮತ್ತ ವಿಶ್ವಸಂಸ್ಥೆಯ ಸದಸ್ಯರು ಯಾರು ಹೇಳೋರು ಮೆಂಬರ್ಸ್ ಆಫ್ ದ ವಿಶ್ವಸಂಸ್ಥೆ ಅವ್ರಿಗೂ ಏನು ಮಾಡುವಂತಿಲ್ಲ ನಿಜವಾದ 14ನೇ ವಿಧಿ ನಾವು ಓದಿದಾಗ ಗೊತ್ತಾಗ್ತದೆ 14ನೇ ವಿಧಿ ಏನ್ ಹೇಳ್ತದೆ ಕಾನೂನು ಮುಂದೆ ಎಲ್ಲರೂ ಸಮಾನರು ಮತ್ತು ರಕ್ಷಣೆ ಅಂತ ಹೇಳ್ತದೆ ಮುಂದೆ ಹೇಳ್ತೇನ್ರಿ ಆ ರಕ್ಷಣೆ ಹೇಳೋದೇ ಇಲ್ಲ ನಾವು ಬರೇ ಅಷ್ಟು ಹೇಳಿ 3 ಮಂದಿ ಹೆಸರು ಹೇಳ್ಬಿಟ್ಬಿಡ್ತೀವಿ ಎಕ್ಸಾಮ್ ರಾಯಭಾರಿ ಬಂದ್ರೆ ಏನ್ ಮಾಡೋದು ಅದಕ್ಕೆ
10 ವರ್ಷದ ಅನುಭವ ಅದ, ಚೆನ್ನಾಗಿ ಕೇಳ್ರಿ. ನೋಟ್ ನಂಬರ್ 3 ಏನ್ ಹೇಳ್ತದೆ ಅಂದ್ರೆ, ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ರಿ, ಬರೀ ಬ್ಯಾಡ್ರಿ. ನಾ ಹೇಳೋದು ಮೊದಲು ಕೇಳ್ರಿ, ನಿಮ್ಮ ಅರ್ಧ ಜೀವನ ಬರೆಯೋದಂಗೆ ಹೋಯ್ದ. ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ರಿ. ಯಾವ ರೀತಿ ಯೂಸ್ ಮಾಡಿ ಅಂದ್ರ, ಬಿರುದಾಗಿ ಬಂದಿರುವ ಪದಕ್ಕೆ ಬಳಸ್ರಿ. ಬಿರುದಾಗಿ ಬಂದಿರುವ ಪದಕ್ಕೆ ಬಳಸಿ. ಏನಾಗಿ ಬಂದಿರುವ, ಬಿರುದಾಗಿ ಬಂದಿರಬಹುದು, ಅಥವಾ ಹೋಲಿಕೆ ರೂಪದಲ್ಲಿ ಬಂದಿರಬಹುದು, ಹೋಲಿಕೆ ರೂಪದಲ್ಲಿ ಬಂದಿರಬಹುದು, ಅಥವಾ ಬಿರುದಾಗಿ ಬಂದಿರತಕ್ಕಂಥ ಪದಕ್ಕೆ ಏನು ಬಳಸ್ರಿ, ದ ಆರ್ಟಿಕಲ್ ಅನ್ನ ಬಳಸ್ರಿ. ಯಾವ ಆರ್ಟಿಕಲ್ ರೀ, ದ ಆರ್ಟಿಕಲ್. ನಿಮ್ಮ ಹೆಸರು ಹೇಳಿದ್ರೆ ಆಗ ಯಾರು ಹೇಳೋದ್ರಿಲ್ಲ. ಪ್ರಶಾಂತ್ ಅವ್ರು ತೋರಕಾಗ್ತದೆ ಸರ್. ಪ್ರಶಾಂತ ಈಸ್ ವಿರಾಟ್ ಕೊಹ್ಲಿ ಎಕ್ಸಾಂಪಲ್. ವಿರಾಟ್ ಕೊಹ್ಲಿ ಆಫ್ ಕರ್ನಾಟಕ. ಎಸ್, ಓಕೆ. ಪ್ರಶಾಂತ ಈಸ್ ವಿರಾಟ್ ಕೊಹ್ಲಿ ಆಫ್ ಕರ್ನಾಟಕ. ಈ ವಾಕ್ಯ ಸರಿಯದ ತಪ್ಪದ? ತಪ್ಪದ. ಸರಿಯದ, ಆದ್ರೂ ತಪ್ಪದ. ಎಲ್ಲಿ ತಪ್ಪದ? ದ ಬಳಸಬೇಕಾಗಿತ್ತು. ನಾವು ದ ಬಳಸಬೇಕಾಗಿತ್ತು, ಎಲ್ಲಿ ಬಳಸಿಲ್ಲ. ವಿರಾಟ್ ಕೊಹ್ಲಿ ಹಿಂದ ದ ಬಳಸಬೇಕು. ಯಾರಿಂದ್ರಿ? ವಿರಾಟ್ ಕೊಹ್ಲಿ ಅಂತ. ಬಿಕಾಸ್ ಇದು ವಿರಾಟ್ ಕೊಹ್ಲಿಯನ್ನು ಯಾರಿಗೆ ಹೋಲಿಕೆ ಮಾಡ್ತಿದ್ವಿ? ಪ್ರಶಾಂತ್. ಹೇಳೋದು ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಬರ್ರಿ ಬರ್ರಿ, ಬ್ಯಾಡ ಅಂತ ಬರೀತೀರ. ನಿಮ್ಗ ಇಂಗ್ಲೀಷ್ಗೆ ಹಿಂಗಂತ ತಪ್ಪು ತಗೋಬೇಡ್ರಿ. ಉತ್ತರ ಕರ್ನಾಟಕ ಭಾಷೆದಾಗ ಒಂದು ಮಾತಾಡ್ತಾರೆ. ಯಾರಲ್ಲಿ ಉತ್ತರ ಕರ್ನಾಟಕ ಯಾರಿದ್ರೆ ರೈಸ್ ಫ್ರೆಂಡ್ಸ್? ಕೈ ಹತ್ರಿ, ನೋಡ್ಬೇಕಾದ. ಭಾಳ ಚಂದ ಇದ್ರಿ, ಕೈ ಬಿಡ್ರಿ. ಉತ್ತರ ಕರ್ನಾಟಕದಾಗ ಒಂದು ಭಾಷೆ ಅಥವಾ ನಿಮ್ಮ ನೋಡಿ, ಇಂಗ್ಲೀಷ್ ಹುಟ್ಟಿದವ್ರ ತರ ಮಾತಾಡ್ತಾನ. ಹ್ಞೂ ರೀ, ನಿಮ್ಗೆ ಇಂಗ್ಲೀಷ್ ಟು ಇಂಗ್ಲೀಷ್ ಹೇಳಿದ್ರೆ ಒಂದು ಅರ್ಥ ಆಗ್ತೈತಲ್ರಿ. ಇರ್ಲಿ ಸರ್, ರಿಕ್ವೆಸ್ಟ್ ಮಾಡಿದಾರ, ಇರ್ಲಿ. ಸೊ ಪ್ರಶಾಂತ ಈಸ್ ದ ವಿರಾಟ್ ಕೊಹ್ಲಿ ಆಫ್ ಕರ್ನಾಟಕ. ಸೊ ಇದು ಒಂದೇ ಎಕ್ಸಾಂಪಲ್. ಎಸ್ ಅನ್ನು ಇಲ್ಲಿ ದ ಯಾರಿಗೆ ಬಳಸಿರಿ? ಯಾವ ಕಾರಣಕ್ಕೆ ಬಳಸಿರಿ? ಹೋಲಿಕೆ ಅಥವಾ ಬಿರುದು. ಎಸ್ ಅನ್ನು. ಈಗ ನೆಕ್ಸ್ಟ್ ಬರೀ ಬ್ಯಾಡ. ಭಾರತದ ಶೇಕ್ಸ್ಪಿಯರ್ ಅಂತ ಯಾರಿಗೆ ಕರಿತೀರಿ? ಹೂ ಇಸ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ? ಭಾರತ ಶೇಕ್ಸ್ಪಿಯರ್ ಯಾರು? ಕಾಳಿದಾಸ. ಕಾಳಿದಾಸ ಹೇಳ್ತೀನಿ, ಮತ್ ನಾಗಾರ್ಜುನ. ಕಾಳಿದಾಸ ಯಾವ್ದು ಹೆಸರಿ? ಕಾಳಿದಾಸ ಈಸ್ ಡ್ಯಾಸ್ ವಿಲಿಯಂ ಶೇಕ್ಸ್ಪಿಯರ್ ಆಫ್ ಹೆಸರು ಇಂಡಿಯಾ. ಇಲ್ಲಿ ಏನ್ ಬಳಸ್ಬೇಕ್ರಿ? ಯಾರ ಹಿಂದ? ವಿಲಿಯಂ ಹಿಂದ. ವಿಲಿಯಂ ಶೇಕ್ಸ್ಪಿಯರ್. ಯಾವ ಶೇಕ್ಸ್ಪಿಯರ್ ರೀ? ವಿಲಿಯಂ ಶೇಕ್ಸ್ಪಿಯರ್ ಪರಿಪೂರ್ಣ ಹೆಸರು ರೀ. ನೀವು ಶೇಕ್ಸ್ಪಿಯರ್ ತಟ್ಟೆ ತಗೋಬಹುದು. ನೀವು ಬಹಳ ದೊಡ್ಡಿದ್ರಪ್ಪ, ಬೇಡಪ್ಪ, ನೀವು ಬಹಳ ಡೇಂಜರ್ ಇದ್ರಿ. ನಿಮ್ಮ ಮಾತು ಆಯ್ತಾ? ಕಾಳಿದಾಸ ಈಸ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಹೆಸರು. ಈ ಶೇಕ್ಸ್ಪಿಯರ್ ಯಾರಿಗೆ ಹೋಲಿಕೆ ಮಾಡ್ತಾ ಇದ್ರಿ? ಹಾಗಾರ ಸಮುದ್ರಗುಪ್ತ ಈಸ್ ದ ನೆಪೋಲಿಯನ್ ಬೋನಾಪಾರ್ಟಿ ಆಫ್ ಇಂಡಿಯಾ. ಸತ್ಯ சொல்றி. ಹಾಗಾರ ಕರ್ನಾಟಕದ ಗಾಂಧಿ ಯಾರು? ಹರ್ಡೇಕರ್ ಮಂಜಪ್ಪ ಈಸ್ ದ ಮಹಾತ್ಮ ಗಾಂಧಿ ಆಫ್ ಕರ್ನಾಟಕ. ಹೇಳೋದು ಅರ್ಥ ಆಗ್ತಿದ್ಯಾ? ಬಿರುದಾಂಕಿತಗಳಿಗೆ ಹೋಲಿಕೆ ರೂಪದಲ್ಲಿ ಬರ್ತಕ್ಕಂತಹ ಪದಗಳಿಗೆ ಏನ್ ಹಚ್ಚಬೇಕು? ದ. ಅಲ್ಲಿ ಏನ್ ಹೇಳೇನಿ? ಇಲ್ಲಿ ಏನ್ ಹೇಳೇನ್ರಿ? ಯಾವಾಗ ಹಚ್ಚಬೇಕು? ಅರ್ಥ ಹೇಳ್ರಿ. ಈಗ ಬರೀ ನಿಮ್ಗೆ ಹೆಂಗ್ ತಿಳಿದ ಹಂಗ ಬರೀ. ಹೌದಲ್ರಿ? ನೋಟ್ ನಂಬರ್ 3. ಬಿರುದಾಂಕಿತವಾಗಿ ಅಥವಾ ಹೋಲಿಕೆ ರೂಪದಲ್ಲಿ, ಬಿರುದಾಂಕಿತವಾಗಿ ಅಥವಾ ಹೋಲಿಕೆ ರೂಪದಲ್ಲಿ, ಬಿರುದಾಂಕಿತವಾಗಿ ಅಥವಾ ಹೋಲಿಕೆ ರೂಪದಲ್ಲಿ ಬರುವ ಪದಗಳಿಗೆ ದ ಆರ್ಟಿಕಲ್ ಬಳಸಬೇಕು. ಬರೆದ್ರಿ? ಬರೆದು ಎಕ್ಸಾಂಪಲ್ ಬರೆದು. ದ ಆರ್ಟಿಕಲ್ ಬಳಸಬೇಕು. ಆಯ್ತಾ? ಎಕ್ಸಾಮ್ ವೆರಿ ನೋಡ್ರಿ, ಭಾರಿ ಯೂಸ್ಫುಲ್ ಐತ್ರಿ ಇದು. ನೀವೇನಾದ್ರೂ ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಬರೋದೇ ಇಲ್ಲ. ಇಂಗ್ಲೀಷ್ ಹೇಳ್ಬೇಕೇನ್ರಿ ಅಂತೀವಿ? ನೋಟ್ ನೋಟ್ ಇಂಗ್ಲೀಷ್ ಹೇಳ್ಬೇಕೇನ್ರಿ?
ರೆಡಿ? ಕ್ಲಿಯರ್ ಮಾಡ್ಬೋದಾ? ಕ್ಲಿಯರ್ ಮಾಡ್ಬೋದಾ? ಒಂದ್ 2 ಲೈನ್ ಬಿಟ್ಟು ಟೇಕ್ ದ ಲೈನ್. ನಂಬರ್ 2 ಯಾವ್ದ್ರಿ? ಕಾಮನ್ ನೌನ್ ಅಂತ. ಕಾಮನ್ ನೌನ್ ಯಾವ ನೋಡ್ರಿ? ಕಾಮನ್ ನೌನ್. ಈಗ ನಾವು ಯಾವ ನೋಡಿ ಬಂದೀವಿ ಅಂದ್ರೆ ಕಾಮನ್ ನೋಡಿ ಬರ್ತೀವಿ. ಹಲೋ, ಹಾ, ಕ್ಲಾಸಿನ ಇಲ್ಲ ಅಡ್ಮಿಷನ್ ತೊಗೊಬೇಡತ್ತೇವು, ರಾಮಾಗೆ ಕ್ಯಾನ್ಸಲ್ ಮಾಡಂತೇವೆ ನೀವು. ಬೇಡ ಅಂತೇಳು, ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂತ ಅವ್ರ ದುಡ್ಡು ರಿಟರ್ನ್ ಮಾಡ್ತೀವಿ. ಕಾಮನ್ ನೌನ್ ಅಂದ್ರೆ ಏನ್ರಿ? ಸಾಮಾನ್ಯ ನಾಮಪದ ಅಂತ ಕರೀತಾರೆ. ಸಾಮಾನ್ಯ ನಾಮಪದ. ಇದೆಷ್ಟೇನ್ರಿ? 2ನೇದ್ರಿ. 1ನೇದೇನ್ರಿ? ಪ್ರಾಪರ್ ನೌನ್. 2ನೇದು ಯಾವುದು? ಕಾಮನ್ ನೌನ್. Sir, it is very simple. What is common noun? Write it down. Name of common. Name of common is called common noun. Now, ಈ ರೀತಿ ಬರೋದು that is understood, okay? ಮತ್ತೆ ನೀವು ಹಂಗ ಮಾಡಿರಿ. ಕಾಮನ್ ಆಗಿ ಹೇಳ್ತಕ್ಕಂಥ ಪದಗಳಿಗೆ ನಾವು ಏನು ಕರಿತೀವಿ? ಕಾಮನ್ ನೌನ್ ಅಂತ ಕರಿತೀವಿ. ಏನ್ರಿ ಕಾಮನ್ ನೌನ್ ಉದಾಹರಣೆ ಹೇಳ್ರಿ? ಬಾಯ್, ಮತ್ತೆ ಬಾಯ್ ಅಂಡ್ ಸರ್, ಇದು ಪ್ಲೂರಲ್ ಆಗಿ ಬರಿಬಹುದು, ಸಿಂಗುಲರ್ ಆಗಿ ಬರಿಬಹುದು. ಬಾಯ್ ಅಂಡ್ ಗರ್ಲ್ಸ್, ಬಾಯ್ಸ್ ಬರಿಬಹುದು, ಗರ್ಲ್ಸ್ ಬರಿಬಹುದು, ಗರ್ಲ್ಸ್ ಬರಿಬಹುದು, ಸಿಂಗುಲರ್ ಆಗಿ ಬರಿಬಹುದು, ಪ್ಲೂರಲ್ ಆಗಿ ಬರಿಬಹುದು. ಎಸ್, ಮತ್ತೆ ಸಿಟಿ, ಎಸ್ ಅನ್ನು ಹೇಳ್ರಿ ಅಂತ ಹೇಳಿದೆ. ಟೀಚರ್, ಹೇಳ್ರಿ ಟೀಚರ್ಸ್. ಸ್ಟೂಡೆಂಟ್ಸ್ ಹೇಳ್ರಿ. ಪ್ಲೇಯರ್ಸ್ ನೆಕ್ಸ್ಟ್. ಸಿಂಗರ್ಸ್ ನೆಕ್ಸ್ಟ್. ಲವರ್ಸ್ ಫೇವ್ರೆಟ್ ಪದ ಅದು ಬರ್ರಿಪ್ಪ ಮೊದಲು. ಲವರ್ಸ್ ಆಗ ಮುಂದೆ ಯಾರು? ಚೀಟರ್ಸ್. ವೈಫ್ ಬರ್ರಿ, ವೈಫ್. ಹಸ್ಬೆಂಡ್ ಬರ್ರಿ, ಹಸ್ಬೆಂಡ್. ಸುಳ್ಳಲ್ರಿ, ವೈಫ್ ಅನ್ನೋದು ಯಾವ ನಮ್ನ? ಕಾಮನ್ ನೋಡ. ನೀವೇನ್ ತಗೊಳ್ರಿ? ಹುಡುಗಿಯರು ಕಾಮನ್ ರೀ, ನೋಡ್ರಿ. ಹುಡುಗಿಯರು ಕಾಮನ, ಹುಡುಗರು ಕಾಮನ, ಟೀಚರ್ಸ್ ಕಾಮನ. ಫಾರ್ ಎಕ್ಸಾಂಪಲ್ ಈಗ CM ಅಂತ ಹೋರನ್ರಿ, ಅವನು ಕಾಮನ್ ರೀ. ಆ ನಂತರ PM ಹೋರನ್ರಿ, ಅವನು ಕಾಮನ್ ರೀ. ಈ PM ಯಾವ PM ರೀ? ಕಾಮನ್ ಹೇಳ್ತೀರಿ. ಆ PM ಕರ್ಕೊಂಡ್ ಬಂದ್ರೆ ಯಾವ PM ರೀ ಸರ್ ಅಂತ ಕೇಳ್ತೀವಿ, ಹೌದಲ್ರಿ? ನಾವು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಹೇಳ್ತಿದ್ದೀನಿ. ಚೀಫ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್. ಓಕೆ ಸರ್, ನಿಖರವಾಗಿ ಹೆಸರಿಸದೇ ಇದ್ದಲ್ಲಿ, ನಿಖರವಾದ ಹೆಸರನ್ನು ಹೇಳದೇ ಇದ್ದಲ್ಲಿ, ಕಾಮನ್ ಆಗಿ ಹೇಳ್ತಾ ಇದ್ರ ಅವಕ್ಕೆ ಏನಂತ ಕರೀತಾರ? ಕಾಮನ್ ನೌನ್. ಇಲ್ಲಿ ಬರೀ ಬ್ಯಾಡ್ರಿ, ಬರಿಬೇಡ್ರಿ. ಯಾಕೆ ಬರ್ತೀರಿ? ನಾ ಬರ್ಸಕ್ ಬಂದಿಲ್ಲ, ಕಲ್ಸಕ್ ಬಂದಿಲ್ಲ. ನೀವು ಬರಿಬೇಕಾದ್ರೆ ಎಲ್ಲೋ ಕೂತು ಬರಿಬೋದ್ರಿ, ನಂದಿ ಬೆಟ್ಟದಾಗ ಕೂತು ಬರಿಬೋದ್ರಿ, ಒಳ್ಳಂದ್ರಲ್ಲಿ ಜೀಬೋದು, ಹೌದಲ್ರಿ? ಸೊ ಬಾಯ್ ಅನ್ನೋದು ಯಾವ ನೌನ? ಕಾಮನ್ ನೌನ್. ಯಾವ ನೋಡ್ರಿ? ಹಾಗಾದ್ರೆ ಬಾಯ್ ಅನ್ನೋದು ಕಾಮನ್ ನೌನ್ ಅಂದ್ರೆ ಬಾಯ್ ಒಂದು ಹೆಸರು ಕೊಡ್ತೀನಿ, ಹೋರನ್ರಿ. ಆ ಬಾಯ್ ಒಂದು ಹೆಸರು ಕೊಟ್ರಿ ಯಾವ ನೌನ್ ಆಗ್ತದೆ? ಪ್ರಾಪರ್ ನೌನ್. ಹಾಗಾದ್ರೆ ಬಾಯ್ ಒಂದು ಹೆಸರು ಕೊಡ್ರಿ. ಗಿರೀಶ. ಈ ಗಿರೀಶ್ ಅನ್ನೋದು ಯಾವ ನೌನ್ ರೀ? ಗಿರೀಶ್ ಅನ್ನೋದು ಪ್ರಾಪರ್ ನೌನ್ ನೋಡ್ರಿ. ಗರ್ಲ್ಸ್ ಅನ್ನೋದು ಯಾವ ನೌನ್? ಗರ್ಲ್ಸ್ ಒಂದು ಹೆಸರು ಕೊಡ್ರಿ. ಸಂಗೀತ, ಹೆಸರು. ಮತ್ತೆ ಸಿಟಿ ಒಂದು ಹೆಸರು ಕೊಡ್ರಿ. ಇದು ಬಿಟ್ಟು ಬೇರೆ ಯಾವ ಊರು ಏನ್ರಿ? ಪುಣೆ. ಟೀಚರ್ ಒಂದು ಹೆಸರು ಕೊಡ್ರಿ, ಹೌದೇನ್ರಿ? ನಿಮ್ ಫೇವ್ರೇಟ್ ಸರ್ ಸಿದ್ದು, ರಾಜೇಶ್ ಸರ್. ಗಿಡ್ಡಿಯೋ ಗಡ್ಡಿಯೋ. ಲವರ್ಸ್ಗೆ ಹೆಸರು ಕೊಡ್ರಿ. ಯಾರಿಗೆ ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ? ರೋಮಿಯೋ ಅಂಡ್ ಜೂಲಿಯಟ್. ಎಸ್ ಅಲ್ಲ? ಚಿಟ್ರಸ್ ಹೆಸರು ಕೊಡ್ರಿ, ನನ್ನ ಹೆಸರು ಕೊಡ್ರಿ, ಹನುಮಂತ್ ಸರ್ ಅಂತೇಳಿ. ಹನುಮಂತ್ ಸರ್. ವೈಫ್ ನಿಮಗೆ ಗೊತ್ತಪ್ಪ, ನಿಮ್ ಹಸ್ಬೆಂಡ್ ನಿಮ್ಗೆ ಗೊತ್ತ್ರಿ. ನಿಮ್ ಹಸ್ಬೆಂಡ್ ಯಾರು ಇರ್ತಾರೋ, ನಿಮ್ ಲವರ್ಸ್ ಯಾರು ಇರ್ತಾರೆ, ಯಾರಿಗೆ ಗೊತ್ತಲ್ಲ? ನಿಮ್ ಸಂಸಾರ ಹೇಳ್ಕೊತೀವಿ ನಾವು. ಈಗ CM ಸಿದ್ದರಾಮಯ್ಯ, PM ನರೇಂದ್ರ ಮೋದಿ. ಅರ್ಥ ಇಲ್ಲ?
ಇವೆಲ್ಲ ಯಾವ ನೋಡ್ರಿ ಕಾಮನ್ ಹೇಳ್ತಿದೆಯಾ ನಿಮ್ಗೆ ಅಗದಿ ಸಣ್ಣ ಹುಡುಗರಿಗಿಂತ ಸಣ್ಣ ಹುಡುಗರ ತರ ಹೇಳ್ತೀನಿ ರೀ ಪ್ರೈಮರಿ ಸ್ಕೂಲ್ ಹುಡುಗರು ಇದಕ್ಕೆ ನಿಮ್ಗಿಂತ ಸ್ಪೀಡಾಗಿ ಕಲಿತಾರೆ ಇದು ಚಾಲೆಂಜ್ ಸೊ ಇವು ಯಾವ ಎಕ್ಸಾಮ್ ಕ್ವಶನ್ ಕೇಳೋದು ಎಕ್ಸಾಮ್ ಕ್ವಶನ್ ಕೇಳೋದು ಸರ್ ಕೇಳಲ್ಲ ಅಂದ್ರೆ ಇದ್ರ ಬೇಸ್ ಮೇಲೆ ಕ್ವಶನ್ ಬರುತ್ತೆ ಏನು ಸರ್ ಅಂದ್ರೆ ಇವೆಲ್ಲ ಕ್ವಶನ್ ಕೇಳೋಣ ಅಂತಂದ್ರೆ ಇವು ಬರ್ಕೋತೀರಿ ಅಂತ ಸುಮ್ರಿ ಏನು ಬರ್ದಿರಿ ಬರ್ರಿ ಬರ್ರಿ ಎರಡು ಭಾಗ ಮಾಡ್ರಿ ಇದು ಕಾಮನ್ ನೋಡ ಇದು ಪ್ರಾಪರ್ ನೋಡ ಓಕೆ ಎರಡು ಭಾಗ ಮಾಡ್ರಿ ಮಾಡಿದ್ರಿ ಒಂದ್ ಕಡೆ ಕಾಮನ್ ನೋಡ ಇನ್ನೊಂದ್ ಕಡೆ ಯಾರು ನೋಡ್ರಿ ಪ್ರಾಪರ್ ನೋಡ ಮೇಡಮ್ ಹ್ಯಾವ್ ಯು ಎರಡು ಭಾಗ ಮೇಕ್ ಟು ಪಾರ್ಟ್ಸ್ one part is common noun and another part is proper noun right in one by one ಒಂದು ನಾಲ್ಕೈದು ಬರೋದು ಇ ಟಿ ಸಿ ಅಂತ ಬರೀರಿ ಇ ಟಿ ಸಿ ಅಂದ್ರೆ ಇನ್ನೂ ಅದಾವ ತುಂಬ್ಯಾವ ಭಾಳ ಅದಾವ ಅಂತ ಬರದ್ರಿ ಸರ್ ನಮ್ಗೆ ಕನ್ಫ್ಯೂಸ್ ಆಗುವ ಒಂದು ಪ್ರಶ್ನೆಗಳು ಬರುತ್ತೆ ಆಯ್ತಲ್ಲೇನ್ರಿ ಇದು ಬರ್ಕೊಂಡು ಮೊದಲು ನೀವು ಲವರ ವೈಫ ಹಸ್ಬೆಂಡ ಇವು ಬಿಡ್ರಿ ಇವು ನೋಡ್ರಿ ಅವು ನಡೀತಾವೆ ಆ ಲವರ್ ಬದ ನಿಮಗೆ ಗೊತ್ತಿರ್ತಾರೆ ನಮ್ಗೆ ಗೊತ್ತಿರಲ್ರಿ ನಿಮ್ಮ ಹೆಸರು ನೀವೇ ಬಿಡೋದು ನಾವು ಯಾಕೆ ಬರ್ತೀವಿ ಅಂತ ಕೇಳೋಣ ನಾವು ನೆಕ್ಸ್ಟ್ ನೋಡ್ರಿ ಕ್ಲಿಯರ್ ಮಾಡ್ಬೋದಾ ಈಗ ಟೈಗರ್ ಯಾವ ನೋಡ್ರಿ ಜೋರಾಗಲ್ರಿ ಶೋರ ಮ್ಯಾನ್ ಯಾವ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಲಯನ್ ಮನುಷ್ಯರಿಗೆ ಟೈಗರ್ ಗೆ ವ್ಯತ್ಯಾಸ ನೀವ್ ಯಾರು ದೇವ್ರೇನು ಇವು ಪ್ರಾಪರ್ ನೌನ ಕಾಮನ್ ನೌನ ಅಂತ ಕೇಳ್ತಾ ಇದ್ದೀನ ಶೋರ್ ಇಲ್ಲಿ ಶೂಗಳಿಗೆ ಬಿಟ್ಟಿ ನಾನು ಹೌದನ್ರಿ ಹಾ ಶಿವಗಳು ಬರ್ರಿ ಲಯನ್ಸ್ ಕಮ್ ಹಿಯರ್ ಯಾವ ಲಯನ್ಸ್ ಬರ್ತಾರೆ ಹೇಳಯ್ಯ ಶಿವಗಳದವ್ರಿ ನಾಯಿಗಳು ಬಿಟ್ಟಿನ ಹ್ಞೂ ನಾಯಿಗಳು ಕ್ಯಾಟ್ಸ್ ಓಕೆ ಇಲ್ಲಿ ಕ್ಯಾಟ್ಸ್ಗಳದಾವ ಹ್ಞೂರನ್ರಿ ನಾಯಿಗಳದಾವ ಹೇಳ್ರಪ್ಪ ನಾಯಿಗಳು ಇಲ್ಲಿ ಬರ್ರಿ ಸರ್ ನೀವು ಯಾವ ನಾಯಿ ಹೇಳ್ತೀನಿ ಹೌದಲ್ವಾ ನಮಗೆ ಮೋಸ ಮಾಡತಕ್ಕಂಥ ಪ್ರಶ್ನೆಗಳಿದೆ ಇವೆಲ್ಲ ಯಾವ ನೋಡ ಕಾಮನ್ ನೋಡ್ರಿ ಆ ಬೆಕ್ಕಿಗೊಂದು ಹೆಸರು ಕೊಡ್ರಿ ಏನಂತ ನಿಮಗೆ ಗೊತ್ತು ಏನ್ ಹೆಸರು ಕೊಡ್ತೀರಿ ಬೆಕ್ಕಿಗೆ ಪ್ರಶಾಂತ್ ಎಂಬ ಬೆಕ್ಕು ಹೆಸರು ಇಲ್ಲಿ ಪ್ರಶಾಂತ್ ಎಂಬ ಕ್ಯಾಟ್ ಏನಾಗುತ್ತೆ ಲಯನ್ಗೊಂದು ಹೆಸರು ಕೊಡ್ರಿ ಹೆಸರು ಹೌದಿಲ್ರಿ ರಾಜು ಎಂಬ ಲಯನ್ ಅದ ಹೌದೇನಿಲ್ರಿ ಟೈಗರ್ ಬಂದ್ ಹೆಸರು ಕೊಡ್ರಿ ನರೇಂದ್ರ ಮೋದಿ ನಾ ಹೇಳೋದ್ ಅರ್ಥಕ್ತಿದ್ಯಾ ಏನ್ ಅವ್ ಹೆಸರು ಕೊಟ್ರಿ ಅಂದ್ರ ಅವ್ ಪ್ರಾಪರ್ ರೀ ಈ ಹೆಸರು ಮನುಷ್ಯಂಗ ಹೆಸರು ಕೊಡ್ರಿ ಅರ್ಥ ಐತೇನಲ್ರಿ ನಾ ಹೇಳೋದ್ ನಿಮ್ಗೆ ರಾಜೇಶ ಹೆಸರು ಈ ರಾಜೇಶ್ ಪ್ರಾಪರ್ ನೋಡ್ ಮನುಷ್ಯ ಅನ್ನೋದು ಪ್ರಾಪರ್ ನೋನ್ ಅಲ್ಲ ಲಯನ್ ಪ್ರಾಪರ್ ನೋನ್ ಅಲ್ಲ ಈಗ ನಾಯಿಗೊಂದು ಹೆಸರು ಕೊಟ್ಟಿವಿ ಚಾರ್ಲಿ ಹೆಸರು ಚಾರ್ಲಿ ಅನ್ನೋದೇನು ಪ್ರಾಪರ್ ನಾವು ನಾಯಿ ಹೆಸರದು ಚಾರ್ಲಿ ಕೇಳಿರಲ್ರಿ ಆದ್ರೆ ನಮ್ಮ ಟೀಚರ್ಸ್ ಇವೆಲ್ಲ ಏನ್ ಹೇಳ್ಯಾರ ಜೋರಾಗಿ ಹೇಳ್ರಿ ಏನ್ ಹೇಳ್ಯಾರ ಕೇಳಬೇಕು ಹ್ಯಾಂಗ್ ಪ್ರಾಪರ್ ಅವ್ನು ಆಗ್ತದ ಈಗ ಬೆಟ್ಟ ನೋಡ್ರಿ ಬೆಟ್ಟಗಳದ ಹೌದಾ ಹಿಲ್ಸ್ ಅದ ಹಿಲ್ಸ್ ಅಥವಾ ಹಿಲ್ ಅಂದ್ರೆ ಬೆಟ್ಟ ಹಿಲ್ಸ್ ಅಂದ್ರೆ ಬೆಟ್ಟಗಳು ಓಕೆ ಹಿಲ್ಸ್ ಅನ್ನೋದು ಯಾವ ನಾವು ಆ ಬೆಟ್ಟದಾಗ ಶಿವಗಳದ ಅದು ಯಾವ ನಾವು
ಪ್ರಾಪರ್ ಅವನ್ ಅಲ್ರಿ, ಕಾಮನ್ ಅವನ. ಈಗ ಪೆನ್ ಯಾನ್ ಅವನ, ರಿನಾಲ್ಡ್ಸ್ ಪೆನ್, ಬ್ರೈಟ್ ಪೆನ್, ಬುಕ್ ಅದ, ಇದು ಯಾನ್ ಅವನ. ಜಿಯೋಗ್ರಫಿ ಬುಕ್, ಇಂಗ್ಲಿಷ್ ಬುಕ್, ಈಗ ಗೊತ್ತಾಗ್ತವ್ರಿ. ಲ್ಯಾಂಗ್ವೇಜ್ ಯಾನ್ ಅವನು, ತೆಲುಗು, ಈಗ ಅರ್ಥ ಆಗತ್ತಲ್ರಿ. ಟೈಗರ್ ಅನ್ನೋದು ಯಾನ್ ಅವನು, ಆ ಟೈಗರ್ ಒಂದು ಹೆಸರು ಕೊಡ್ರಿ. ಅರ್ಥ ಆಗತ್ತಲ್ರಿ ನಾ ಹೇಳೋದು? ಫಸ್ಟ್ ನೋಡಿ ನೆನ್ಕೋಬೇಕು. ಇದು ಕ್ಲಾಸ್ ರೂಮ್ ಅದ, ಹೋಗ್ರೇನ್ರಿ. ಇದು ಯಾನು ಕ್ಲಾಸ್ ರೂಮ್ ಅಂದ್ರೆ ಕಾಮನ್ ಅವನೇ ತಿಳ್ಕೊರಿ, ಕ್ಲಾಸ್ ರೂಮ್ ಅಂತೇಳಿ. ಇದಕ್ಕೊಂದು ಹೆಸರು ಕೊಡೋಣ, KS ಬ್ಯಾಚ್ ಅಂತೇಳಿ. ಅದು ಯಾವ್ದು ಈಗ ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ? ಈ ರೀತಿ ಕಲಿಬೇಕು ನಾವು. ಬಿಟ್ಟಾಕೊಂಡು ಏನೇನೋ ಕಲ್ತು ನೋವು ಹೋಯ್ತು, ನೋವ್ದಾಗ ಹಚ್ಚಿ ಹಿಂದಿಗಡೆ ಅಂತ ಅವ 0 ಮಾರ್ಕ್ಸ್ ಕೊಟ್ಟು ಅವ ಈ ರೀತಿ ಕೊಡ್ತಾನ. ಸು ಬರೋದು, ನಾ ಬರೋದು, ಯಾವತ್ತಕ್ಷರ ಶೂನ್ಯ, ಎಸರು ಈ ಮಾರ್ಕ್ಸ್ ತಗೋಬಾರ್ದು. ಈಗ ಗೊತ್ತಾಯ್ತಾ? ಇವು ಕೂಡ ಬರ್ಕೊಳ್ಳಿ. ಬರ್ಕೊಂಡ್ರಿ ಏನ್ರಿ ಇಂಪಾರ್ಟೆಂಟ್ ಪಾರ್ಟ್ಸ್. ಈ ಡವ್ ಅಂದ್ರೆ ಏನ್ರಿ? ಎಂತಾನು ಗೊತ್ತಿರ್ತಾವ. ಈಗ ಲವರ್ಸ್ಗೆ ಕಾಮನ್ ಅವ್ರು ಡವ್ ದೊಡ್ಡದೇನ್ರಿ? ಡವ್ ಕಾಮನ್ ಅವ್ರು ಬರದ್ರಿ, ಕ್ಲಿಯರ್ ಮಾಡ್ಬೋದಾ? ಇದು ಕಾಮನ್ ಅವನ ಯಾವ ನೋಡ್ರಿ? ನಂಬರ್ 3 ಮಟೀರಿಯಲ್ ನೌನ್. ಈಗ ನೋಟ್ ಏನು ಇಲ್ರ? ಮಟೀರಿಯಲ್ ಅದೇ ನೋಡ್ರಿ. Material noun. Number 3 is there. Material noun. What is the meaning of material noun? ವಸ್ತುವಾಚಕ ನಾಮಪದ. ಏನ್ರಿ ವಸ್ತುವಾಚಕ ನಾಮಪದ ಅಂದ್ರೆ? ಜೋರ ಹೇಳ್ರಿ. ಟೇಬಲ್ ಯಾರು ನೋಡ್ರಿ? ನಾ ಕಾಮನ್ ಅನ್ನತ್ತೇನೆ. ಮತ್ತೆ ಈಗ ಯಾಕೆ ಬಂದ್ರಿ? ಹೌದಲ್ರಿ? ನೀವು ಕಲ್ತಿರ್ತಕ್ಕಂಥ ಇಂಗ್ಲೀಷು ಭಾಳ ಅದ್ಭುತ ಕಲ್ತಿರಿ ಅಂತೇಳಿ ದಯಮಾಡಿ ಎಲ್ಲರೂ ಹೋಗಿ ಅಡ್ಮಿಷನ್ ಮಾಡ್ರಿ 5ನೇ ತರಗತಿ. ಬಿಜಾಪುರ ಅಲ್ರಿ ನಂದು. ಇದು ಏನು ಬಿಜಾಪುರ ಅಂತಾರಪ್ಪ? ಬಿಸಿಲನಾಡು ರಾಯಚೂರ, ಅದನ್ನು ಗೊತ್ತದ. ಬಿಸಿಲಿನ ನಾಡು ಅಂತೇಳಿ ಯಾವ ಜಿಲ್ಲೆಯನ್ನು ಕರೀತಾರ? ರಾಯಚೂರು. ತಂಪಾದ ಜಿಲ್ಲೆಗಳಂತ ಎಲ್ಲಿ ಕರೀತಾರ? ಕೊಡಗು ಮತ್ತು ಬೆಳಗಾವಿ. ಆದ್ರೆ ಅತಿ ತಂಪು ದಾಖಲಾದ ಸ್ಥಳ ಯಾವುದು? ಬೀದರ್. ಮಟೀರಿಯಲ್ ನೌನ್ ಅಂದ್ರೆ ನಾವು ನಿಖರವಾಗಿ ಏನ್ ಹೇಳ್ಬೇಕಪ್ಪ ಅಂತಂದ್ರ, ಯಾವ್ದಕ್ಕೆ ನಾವು ಮಟೀರಿಯಲ್ ನೌನ್ ಅನ್ನು ಕಲಿಬೇಕು. ಸರ್ ಮಟೀರಿಯಲ್ ಅಂದ್ರೆ ಏನು? ನಿಮ್ ದೃಷ್ಟಿಗೆ ಹೇಳ್ರಿ ಫಸ್ಟ್. ಮಟೀರಿಯಲ್ ಅಂದ್ರೆ ಏನು? ಥಿಂಗ್ಸ್ ಅಂದ್ರೆ ಏನು? ನಾ ಥಿಂಗ್ಸ್ ನೌನ್ ಅಂತ ಬರ್ದೀನಿ. ಥಿಂಗ್ಸ್ ನೌನ್ ಅಂತ ಬರ್ದೀನೋ, ಮಟೀರಿಯಲ್ ನೌನ್ ಅಂತ ಬರ್ದೀನೋ? ನಿಮ್ದು ವಾಟ್ಸಪ್ ಗ್ರೂಪ್ ಅದಲ್ರಿ? ನಾ ಸೆಂಡ್ ಮಾಡ್ತೇನೆ. ಯಾ ನಿನಗೆ ಅವ್ರಿಗೆ ನಂಬರ್ ಹೇಳು. ಕೆಲವೊಂದು ಚಾರ್ಟ್ ಕಳಿಸ್ಬೇಕಾಗ್ತದೆ, ಬರ್ಸ್ಬೋದು ಕುಂದ್ರಕ್ಕಾಗಲ್ಲ. ಐ ವಿಲ್ ಸೆಂಡ್ ದ ಕೆಲವೊಂದು ವರ್ಡನ್ನು ನಿಮ್ಗೆ ನೋಟ್ಸಿಗೆ ಸೆಂಡ್ ಮಾಡ್ತಾರೆ. ನಿಮ್ಮ ಆಫೀಸರ್ ಥ್ರೋದಿಂದ ಬರ್ತದೆ, ನಮ್ಮ ಥ್ರೋದಿಂದ ಬರಲ್ಲ. ಆಫೀಸ್ ನಂಬರ್ಗೆ ಕಳಿಸ್ಬೇಕ್ರಿ ಸರ್ ಹೇಳಿದ್ದೀನಿ ಆಲ್ರೆಡಿ. ಕೆಲವೊಂದು ನೋಟ್ಸನ್ನು ನಿಮ್ಗೆ ಬರ್ಸೋಕ್ಕಾಗಲ್ಲ. ಹ್ಞೂ ರೀ, 50 ಎಕ್ಸಾಮ್ ಇರ್ತವೆ. ಹೆಂಗೆ ಬರ್ಸಲ್ರಿ? ಒಂದು 50 ಎಕ್ಸಾಮ್ಗೆ 1 ಅವರ್ ಹೋಗುತ್ತೆ. ಎಷ್ಟು? 1 ಅವರ್. ಅದನ್ನು ನಾನು ನೋಟ್ ಹಾಕಿ ಬಿಟ್ಟಿರ್ತೀನಿ. ಅದನ್ನು ನೋಟ್ ಹಾಕಿ ನೀವು ಏನು ಮಾಡಬೇಕು? ಬರ್ಕೊಂಡು ನಾಳೆ ಬರಬೇಕು. ಇಲ್ಲ ಅಂದರೆ ಇಲ್ಲ. ಅಪಾಯಿಂಟ್ಮೆಂಟ್ ನಾವು ಆಗ್ತೇವೆ, ನೀವು ಆಗ್ತೀರಾ? ಆಗ್ತೇವೆ, ಬರ್ಕೊಂಬಳ್ರಿ. ಅವೇ ಎಕ್ಸಾಮ್ ಬಿದ್ದಿರ್ತಾವೆ, ಆಮೇಲೆ ಅಳ್ಕೊತ ಕುಂದಿರ್ಬೇಕಾಗತ್ತೆ. ಅರ್ಥ ಆಯ್ತೇನ್ರಿ? ಸೊ ನೋಡ್ರಿ, ಮಟೀರಿಯಲ್ ನೌನ್ ಅಂತಂದ್ರೆ ಎದು ಕರಿತೀವಿ ಅಂದ್ರೆ, ಮಟೀರಿಯಲ್ ಅಂದ್ರೆ ಏನ್ರಿ? ಏನು ನಿಮ್ ಇಂಗ್ಲೀಷ್ ಯಾಕೆ ಸೇರಿ ಮಟೀರಿಯಲ್ ಅಂದ್ರೆ ವಸ್ತು ಏನ್ರಿ? ಅದಕ್ಕೆ ಏನಂತೀವಿ? ಕಚ್ಚಾ ವಸ್ತು. ನಮ್ಮ ಶಿಷ್ಯ ಹೇಳೋದ್ ಕಡೆ ಕಚ್ಚಾ ವಸ್ತುವಿಗೆ ನಾವು ಮಟೀರಿಯಲ್ ಅಂತೀವಿ. ರಾ ಮಟೀರಿಯಲ್ಸ್. ಎಸ್ ಸರ್, ವಸ್ತುವಿಗೆ ನಾವು ಥಿಂಗ್ಸ್ ಅಂತೀವಿ. ಫಸ್ಟಿಗೆ ಅರ್ಥೈಸ್ಕೊಳ್ಳೋಣ. ಎಕನಾಮಿಕ್ಸ್ ಅರ್ಥ. ಮಟೀರಿಯಲ್ ಬೇರೆ, ವಸ್ತು ಬೇರೆ ಇದೆ. ಸಿದ್ಧ ವಸ್ತು ಬೇರೆ. ಮತ್ತೆ ಅರ್ಥ ಆಯ್ತಾ? ಕಚ್ಚಾ ವಸ್ತುಗಳ ಕುರಿತಾಗಿ ಹೇಳುವ ನಾಮಪದ ಇದು. ಏನು ಸರ್? ವಾಟ್ ಈಸ್ ದ ಮಟೀರಿಯಲ್ ನೌನ್? ಇಟ್
ಇಟ್ ಇಸ್ ವೆರಿ ಸಿಂಪಲ್. ಅದೇ ಕಾಣಿಸಿ ಬರೆದ್ಬಿಡ್ಬೇಕು. ನೇಮ್ ಆಫ್ ಮಟೀರಿಯಲ್ಸ್, ಮಟೀರಿಯಲ್ ನೇಮ್ ಆಫ್ ಮಟೀರಿಯಲ್ ready is called material noun. Okay, material noun ಅಂದ್ರೆ ಇದಕ್ಕೆ ಕರೀತೀರ ಅಂದ್ರೆ ನೇಮ್ ಆಫ್ ಮಟೀರಿಯಲ್ is called material noun. ಕಚ್ಚಾ ವಸ್ತುಗಳ ಹೆಸರನ್ನು ಹೇಳುವ ಪದಕ್ಕೆ ನಾವು ಏನೆಂದು ಕರೆಯುತ್ತೇವೆ? ಮಟೀರಿಯಲ್ ನೌನ್. ಅದು ಶಾರ್ಟ್ಕಟ್ ಅದ. ನಾವು ಆಡು ಭಾಷೆಯಲ್ಲಿ ಅಥವಾ ನಾವು ಪರ್ಫೆಕ್ಟ್ ಭಾಷೆಯಲ್ಲಿ ಏನ್ ಕಲ್ಕೊತ ಬಂದೀವಿ? ವಸ್ತುವಾಚಕ. ಒಳಾರ್ಥ ಬೇರೆ ಅದ. ಹೋರನ್ರಿ, ಕರ್ಣ ಇರುವ ಪಕ್ಷ ಯಾವುದು? ಕರ್ಣನ ಪಕ್ಷ ಯಾವುದು? ಕೌರವ. ಆದ್ರೆ ನಿಜವಾಗಿ ಒಳಾರ್ಥ ಅರ್ಥ ಏನಿತ್ತು? ಸ್ವಚ್ಛ ಇದ್ದವ. ನುಳ್ಳುಕಾಯ್ದು ವಸ್ತುವಾಚಕ. ಹೆಸರು ಒಳಗಡೆ ಇರುವ ನಿಜವಾದ ಪದ ಏನು? ಕಚ್ಚಾ ವಸ್ತು. ಯಾವ ವಸ್ತು? ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಹೆಸರು ಟೇಬಲ್. ಟೇಬಲ್ ಅನ್ನೋದು ಯಾವ ನಾವು? ಜೋರಾಗ್ರಿ. ನಮ್ಮ ಟೀಚರ್ಸ್ ಏನ್ ಹೇಳ್ಯಾರಲ್ಲ, ಜೋರಾಗಿ ಹೇಳ ಅಂತ ಹೇಳಿಲ್ಲ ಅವರು. ಇದಕ್ಕೆ ಮಟೀರಿಯಲ್ ನೌನ್ ಅಂತ ಹೇಳ್ಯಾರ. ಹೆಸರು. ಹಾಗಾದ್ರೆ ಟೇಬಲ್ ತಯಾರಿಸಬೇಕಾದಂತದ್ದು ಏನು? ವುಡ್. ವುಡ್ ಅನ್ನೋದು ಕಚ್ಚಾ ವಸ್ತು. ಹೌದೇನ್ರಿ? ಇದು ಏನು? ಶರ್ಟ್. ಹೆಸರು ಶರ್ಟ್ ಅಂತಕ್ಕಂಥ ತಯಾರಿಸಬೇಕಾಗದೇನು? ಕಾಟನ್. ಹೆಸರು ಕಾಟನ್ ಅನ್ನೋದೇನು? ಮಟೀರಿಯಲ್ ನೌನ್. ಕಾಟನ್ ಯಾವ ನೌನ್? ಶರ್ಟ್ ಯಾವ ನೌನ್? ಇದು ಶರ್ಟ್ ತಂದು ನೀ ಪ್ರಾಪರ್ ನೌನ್ ಹೇಳುವಂತಿಲ್ಲ. ಯಾವ ನೌನ್ ನೀವು? ಕಾಮನ್ ನೌನ್. ಯಾವ ನೌನ್ರಿ? ಈ ಕಡೆ ಇದ್ದುದೇನು? ಮಟೀರಿಯಲ್ ನೌನ್. ಯಾವ ನೌನ್? ಈ ಸದ್ದ ಕರಿಮನಿ ಮಾಲೀಕ. ನೀವ್ ಅಲ್ಬಿಡ್ರಿ. ಈಗ ನಿಮ್ಮ ಹುಡುಗಿ ರಿಂಗ್ ಕೊಡಿಸ್ತೀವಿ. ರಿಂಗ್ ಹೆಸರು ರಿಂಗ್ಸ್. ರಿಂಗ್ ಸೆರೆಮನಿ. ಹೌದಾ? ಆ ಹುಡುಗಿ ರಿಂಗ್ಸ್ ಕೊಡಿಸ್ತಿ. ಆ ರಿಂಗ್ ಅನ್ನತಕ್ಕಂಥದ್ದು ಯಾವ ನಾವು? ಕಾಮನ್ ನೋಡ್ರಿ. ಯಾರಿಗೆ ಕೊಡುದು? ಯಾರ ರಿಂಗ್ ಏನ್ ಗೊತ್ತದ ನಿಮ್ಗೆ? ಹೆಸರು. ಅದನ್ನ ನಾವು ಪ್ರಾಪರ್ ಲೋನ್ ಅಂತ ಹೇಳ್ಬೇಕಂದ್ರ ಇದು ಮಟೀರಿಯಲ್ ಲೋನ್ ಅಂತಂದ್ರೆ ಗೋಲ್ಡ್. ಗೋಲ್ಡ್ ರಿಂಗ್ ಅನ್ನೋದು ಯಾವ ನಾವು? ಪ್ರಾಪರ್. ಹೌದಾ? ಗೋಲ್ಡ್ ರಿಂಗ್ ಅಂತ ಕೇಳ್ತೀವಿ ನಾವು. ಮಟೀರಿಯಲ್ ಲೋನ್ ಅದು. ಗೋಲ್ಡ್ ರಿಂಗ್ ಎರಡು ಕೂಡಿ ಬಂದ್ರು ಮಟೀರಿಯಲ್ ಲೋನ್ ಅದು. ಹೆಸರು ಬರೀ ರಿಂಗ್ ಬಂದ್ರೆ ಯಾವ ನಾವು? ಹಾಗಾದ್ರೆ ಗೋಲ್ಡ್ ಅನ್ನೋದು ಯಾವ ನಾವು? ಮಟೀರಿಯಲ್ ನೌನ್. ಗೋಲ್ಡ್ ಅನ್ನೋದು ಯಾವ ನೋಡ್ರಿ? ಈ ಸದ ಪ್ಲೇಟ್. ಪ್ಲೇಟ್ ಗೊತ್ತಲ್ರಿ? ಪ್ಲೇಟ್ ಅನ್ನೋದು ಯಾವ ನಾವು? ಅದು ಪ್ಲಾಸ್ಟಿಕ್ ಪ್ಲೇಟ್ ಇದ್ರ ಪ್ಲಾಸ್ಟಿಕ್ ಯಾವ್ದ್ರಿ? ಮಟೀರಿಯಲ್. ಈಗ ಚೇರ್ ಅದ. ಚೇರ್ ಇದ್ರಿಂದ ಮಾಡಲ್ಪಟ್ಟದ. ಐರನ್. ಹೋರನ್ರಿ, ಚೇರ್ ಅನ್ನೋದು ಯಾವ ನಾವು? ಕಾಮನ್. ಆ ಚೇರ್ ಕಬ್ಬಿಣದಿಂದ ಮಾಡಲ್ಪಟ್ಟ. ಐರನ್ ಅನ್ನೋದು ಯಾವ ನಾವು? ಅರ್ಥ ಅಲ್ಲತ್ತರಿ. ಹಾಗಾದ್ರೆ ಡೈಮಂಡ್ ಯಾವ ನಾವು? ಮಟೀರಿಯಲ್ ನೋಡ್ರಿ. ಡೈಮಂಡ್ ಯಾವ ನೋಡ್ರಿ? ಮಟೀರಿಯಲ್. ಅರ್ಥ ಆಗ್ತಿದ್ಯಾ? ಸೊ ಇದು ಗೊತ್ತಿರ್ಬೇಕು ನೋಡ್ರಿ. ಒಂದು ವಸ್ತು ತಯಾರಿಸಲು ಬೇಕಾದ ಕಚ್ಚಾ ವಸ್ತುವಿಗೆ ನಾವೇನಂತೀವಿ? ಮಟೀರಿಯಲ್. ನಾನು ನಿಮ್ಗೆ ಯಾವುದಕ್ಕೆ ಸಿದ್ಧತೆ ಮಾಡತ್ತೀನಿ? ಡಿಂಚಕ್ ಬೇಡ. ಏನ್ ಬೇಡ? ಡಿಂಚಕ್ ಬೇಡ. ಪರ್ಫೆಕ್ಟ್ ಆಗಿ ಅರ್ಥ ಐತಂದ್ರೆ ಯಾವ್ದು? ಬರ್ಕೊಳ್ಳಿ, ಬರೀರಿ. ನಾ ಬರೆಸ್ತೀನಿ, ನೀವು ಬರೀರಿ. ಆಡ್ರಿ. ಏನ್ ಬರ್ರಿ? ನೇಮ್ ಆಫ್ ಮಟೀರಿಯಲ್ ಈಸ್ ಕಾಲ್ಡ್ ಮಟೀರಿಯಲ್ ಅಂತ ಬರೀರಿ. ನೇಮ್ ಆಫ್ ಮಟೀರಿಯಲ್ ಈಸ್ ಕಾಲ್ಡ್ ಮಟೀರಿಯಲ್ ನೌನ್. ಬರೆದ್ರಾ? ಎಸ್, ಬರ್ಕೊಳ್ಳಿ. ನೋಟ್ ಹಾಕಿ ಬರ್ಕೊಳ್ಳಿ. ಎನೋಟೆಡ್ ನೋಟ. ಸಿದ್ಧ ವಸ್ತು ತಯಾರಿಸಲು ಬೇಕಾದ ಕಚ್ಚಾ ವಸ್ತುವಿಗೆ ಮಟೀರಿಯಲ್ ನೌನ್ ಎನ್ನುವರು. ಬರ್ದ್ರಿ? ಏನ್ ಬರ್ದ್ರಿ? ಕಚ್ಚಾ ವಸ್ತು ಮಟೀರಿಯಲ್ ನೌನ್. ಬರ್ಕೋರಿ. ಐರನ್. ಎಕ್ಸಾಂಪಲ್: ಐರನ್, ಸಿಲ್ವರ್, ಗೋಲ್ಡ್. ಐರನ್, ಸಿಲ್ವರ್, ಗೋಲ್ಡ್, ಡೈಮಂಡ್. ಪ್ಲಾಸ್ಟಿಕ್, ವುಡ್,
ಪ್ಲಾಸ್ಟಿಕ್, ವುಡ್, ವಾಟರ್, ವಾಟರ್ ಬರ್ತಲ್ರಿ, ಕಾಟನ್, ಆಸಿಡ್ ಕೂಡ ಬಳಸ್ತಾರ ನೋಡಿ. ಅದು ಕ್ವಶನ್ ಕೇಳೋರು. ಆಸಿಡ್, ಆಲ್ಕೋಹಾಲ್, ಬರ್ಕೋಬೇಕ್ರಿ, ನಾ ಏನ್ ಹೇಳ್ತಾರ ಅವೆಲ್ಲ ಬರೀಬೇಕು. ಸಿಮೆಂಟ್, ಕಾಫಿ, ರಬ್ಬರ್, ಸನ್ಲೈಟ್, ರಾಕ್ ಸ್ಪೆಲ್ಲಿಂಗ್ ಆಗ್ಬೇಕನ್ರಿ, ಗೊತ್ತಿರ್ತ ನಿಮ್ಗೆ, ಅರ್ಧ ಆಯ್ತಲ್ರಿ. ಈಗ ಈ ಗೋಡೆಯನ್ನು ಕಟ್ಟಲು ಏನು ಬೇಕು? ಸಿಮೆಂಟ್ ಬೇಕು, ಕಲ್ಲು ಬೇಕು. ಎಸಾನು ಈ ಸಿಮೆಂಟ್ ಯಾನವನು ಮಟೀರಿಯಲ್, ಆ ಕಲ್ಲು ಯಾನವನು ಅರ್ಥ ಅಲ್ಲತ್ತಲ್ರಿ. ಇದಕ್ಕಲ್ರಿ ಅಂತ ಹೇಳ್ತೀನಿ. ಸುಮ್ಮನೆ ಇಂಗ್ಲೀಷ್ ಕಲಿ ಏನ್ರಿ ಕಲಿಬೇಡ್ರಿ, ಕರೆಕ್ಟಾಗಿ ಇಂಗ್ಲೀಷ್ ಕಲೀರಿ. ಎಕ್ಸಾಂಪಲ್ ಕ್ವಶನ್ ಕೇಳ್ಬೋದಾ? ಈಗ ಕಲೆಕ್ಟಿವ್ ನೋಟ್ ಬಗ್ಗೆ ಹೇಳಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನೋಟ್ ಆಫ್ ಕ್ಲೋಸ್ ನೋಟ್ಸ್. ಯಾವ ರೀತಿ ಕ್ಲೋಸ್ ನೋಟ್ಸ್? ನೋಟ್ ನಂಬರ್ 2 ಬರ್ತಾರೆ. ನೋಟ್ ನಂಬರ್ 1 ಬರ್ದಿರಲ್ರಿ? ನೋಟ್ ನಂಬರ್ 2 ಬಗ್ಗೆ ಹೇಳಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಬೇಸಿಕ್ ಇನ್ನೂ ಸ್ವಲ್ಪ ನೋಡ್ಕೋಬೇಕಾಗ್ತದ. ಬೇಸಿಕ್ ನೋಡ್ರಿ, ಬೇಸಿಕ್ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅಂತ ಬರುತ್ತೆ. ಯಾವ ಹೆಲ್ಪಿಂಗ್ ವರ್ಬ? ಏಕವಚನ ಸಹಾಯಕ ಕ್ರಿಯಾಪದಗಳು. ಏಕವಚನ ಸಹಾಯಕ ಕ್ರಿಯಾಪದಗಳು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅಂತ ಬರುತ್ತೆ. ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಬಹುವಚನ ಸಹಾಯಕ ಕ್ರಿಯಾಪದಗಳು. ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅಂಡ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ದೇರ್ ಆರ್ 2 ಟೈಪ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್. ಇದನ್ನ ನಾವು ಟೆನ್ಸರ್ ಕಲಿತೀವಿ, ಆದ್ರೆ ಇಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ನೋಟ್ ಹೇಳಕ್ಕೆ. ಯಾಕಂದ್ರೆ ನಾವು ನೋಟ್ ಜೊತೆಲಿ ಹೋದ್ರೆ ಸೂಕ್ತ. ಎಲ್ಲ ಹೇಳಿ ಆಮೇಲೆ ಆದ್ರೆ ನೀವು ಒಂದು ನೆನಪು ಉಳಿಯೋದಿಲ್ಲ. ಯಾಕಂದ್ರೆ ನೀವು ಲಾಸ್ಟಿಗೆ ನೀವೇ ಯಾರಂತ ಗೊತ್ತಾಗಲ್ಲ ಎಕ್ಸಾಮ್ದಿಂದ ಹೊರ ಬರುವಾಗ. ಸೊ ಹಾಗಾಗಿರುತ್ತೆ. ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಏಕವಚನ ಸಹಾಯಕ ಕ್ರಿಯಾಪದ ಅಂದ್ರೆ ಒಂದನೇದು ಈಸ್. ಯಾವ್ದ್ರಿ? ಹೇಳ್ರಿ. ನೆಕ್ಸ್ಟ್ ಹ್ಯಾಸ್. ಎಸ್ ಅನ್ನೋ ಈಸ್, ವಾಸ್, ಹ್ಯಾಸ್. ಏನು ಜೋರ ಹೇಳ್ರಿ. ಒಂದನೇದು ಯಾವ್ದ್ರಿ? ನೆಕ್ಸ್ಟ್ ಹ್ಯಾಡ್ ಅಂತ ಬರ್ತದೆ ಇನ್ನೊಂದು. ಅದು ಎರಡು ಕಡೆ ಬರ್ತದ. ಸಿಂಗುಲರ್ ಹೌದು, ಪ್ಲೂರಲ್ ಹೌದು. ಸೊ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಏನ್ ಬರ್ತದೆ? ಆರ್ ಬರುತ್ತೆ, ಇಲ್ಲಿ ಬರ್ತದೆ ವರ್ ಬರುತ್ತೆ, ಇಲ್ಲಿ ಏನ್ ಬರ್ತದೆ ಹ್ಯಾವ್ ಬರುತ್ತೆ. ಹ್ಯಾವ ಇವು ಎರಡರ ಮಧ್ಯದಲ್ಲಿ ಬರೋದು ಯಾವುದು? ಹ್ಯಾಡ್ ಸಿಂಗುಲರ್ ಹೌದು, ಪ್ಲೂರಲ್ ಹೌದು. ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಹಾಗಾಗಿ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಎಕ್ಸಾಮ್ಗೆ ನಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ನಮಗೆ. ಒಂದೇದು ಯಾವುದು? ಸಿಂಗುಲರ್ ಹೆಲ್ಪಿಂಗ್ ವರ್ಬ್. ಎರಡನೇದು ಯಾವುದು? ಯಾವ್ದ್ರಿ? ಸಿಂಗುಲರ್ ಹೆಲ್ಪಿಂಗ್ ವರ್ಬ್ 3 ಅದಾವ, ಪ್ಲೂರಲ್ 3 ಅದಾವ. ಎಸ್ಸನು ಈಸ್ ಇದ್ರೆ ಏನಾಗಬಹುದು? ಆರ್. ವಾಸ್ ಇದ್ರೆ ಏನಾಗಬಹುದು? ವರ್. ಹ್ಯಾಸ್ ಇದ್ರೆ ಏನು? ಹ್ಯಾವ್. ಇವುಗಳ ಬೇಸ್ ಮೇಲೆ ನೋಟ್ಸ್ ಬರ್ತವೆ, ನೋಟ್ಗಳು ಬರ್ತವೆ ಮುಂದೆ. ನಿಮ್ಗೆ ಗೊತ್ತಿರಬೇಕು ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಏಕವಚನ ಇರಬೇಕು, ಪ್ಲೂರಲ್ ಹೆಲ್ಪಿಂಗ್ ಅಂದ್ರೆ ಬಹುವಚನ ಇರಬೇಕು. ನಾ ಹೇಳೋದ್ರ ಈಗ ಕ್ಯಾಟ್ಸ್ ಅಂತಂದ್ರೆ ಇಲ್ಲಿ ಬರುತ್ತೆ, ಕ್ಯಾಟ್ ಅಂದ್ರೆ ಇಲ್ಲಿ ಬರುತ್ತೆ, ನೋಡ್ರಿ. ಸ್ಟೂಡೆಂಟ್ಸ್ ಅಂದ್ರೆ ಇಲ್ಲಿ ಬರುತ್ತೆ, ನೋಡ್ರಿ. ಆ ಸ್ಟೂಡೆಂಟ್ ಅಂದ್ರೆ ಅಲ್ಲಿ ಬರುತ್ತೆ. ಅರ್ಥ ಆಯ್ತಲ್ರಿ? ಸೊ ಇದು ಬೇಸಿಕ್ ನಿಮ್ಗೆ ರೂಲ್, ಬೇಸಿಕ್ ರೂಲ್. ಯಾರು ನೋಡ್ರಿ? ನೀವು ನೆನಪರಿಟ್ಕೋರಿ, ಬರ್ಕೋರಿ, ಬಿಟ್ರೆ ಬಿಡ್ರಿ, ನನಗೆ ಸಂಬಂಧ ಇಲ್ಲದ ವಿಷಯ ಇದು. ಬಟ್ ನನ್ನ ನೋಟ್ ಇಲ್ಲಿ ಮುಂದೆ ಬರುತ್ತೆ. ನನ್ನ ನೋಟ್ ನಂಬರ್ 2 ಇಲ್ಲಿ ಬರುತ್ತೆ. ಇದೊಂದು ಕಡೆ ಬರ್ಕೊಂಡ್ಬಿಡ್ರಿ, ಬಾಕ್ಸ್ ಹಾಕೊಳ್ರಿ. ಸಿಂಗುಲರ್ ಹೆಲ್ಪಿಂಗ್ ವರ್ಬ್, ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ಸಿಂಗುಲರ್ ಹೆಲ್ಪಿಂಗ್ ವರ್ಬ್, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬರೋದು ಒಳಗಡೆ ನೋಟ್ ನಂಬರ್ 2 ಬರೀರಿ. ನಮ್ಮ ಶಂಕರ್ ಬರೋದ್ರಿ ನೀವು? ಫುಲ್ ಬರ್ರಿ. ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅಂತ ದಯಮಾಡಿ ಫುಲ್ ಬರೀರಿ. ಸಿಂಗುಲರ್ ಹೆಲ್ಪಿಂಗ್ ವರ್ಬ್, ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ಇದನ್ನ ಫುಲ್ ಫಾರ್ಮ್ ಬರ್ಕೋರಿ ನೀವು. ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅಂತೇಳಿ ನನಗೆ ಟೈಮ್ ಕಡಿಮೆ ಓದಿ ಸಿಗಲಿ ಅಂತ HP ಅಂತ ಬರೀತೀನಿ. ಗೊತ್ತಾಗಿದ್ದ ಬಿಟ್ಬಿಡ್ರಿ, ನೋ ಪ್ರಾಬ್ಲಮ್. ರೆಡಿ? ನೋಟ್ ನಂಬರ್ 2 ಏನ್ ಮಾಡ್ತದೆ ಹೇಳ್ಬೋದಾ? ಯಾವ ನೌನದಾಗಿದ್ದೀವಿ ನಾವು? ನೋಟ್ ನಂಬರ್ 2 ಏನ್ ಹೇಳ್ತದೆ?
ಪದಗಳು, ಮಟೀರಿಯಲ್ ನೌನದ ಪದಗಳು, ಮಟೀರಿಯಲ್ ನೌನದ ಪದಗಳು ಏಕವಚನ ಪದಗಳಾಗಿವೆ, ಏಕವಚನ ಪದಗಳಾಗಿವೆ. ಮಟೀರಿಯಲ್ ನೌನದ ಪದಗಳು ಎಂತ ವಚನ ಪದಗಳಾಗಿವೆ? ಏಕವಚನ ಪದಗಳಾಗಿವೆ. ಹಾಗಾಗಿ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಇವು ಬಳಸಬೇಕು. ಸಿಂಗುಲರ್ ಹೆಲ್ಪಿಂಗ್ ವರ್ಬ್. ಮಟೀರಿಯಲ್ ನೌನ್ ಎಂತ ಪದಗಳು? ಏಕವಚನ ಪದಗಳು, ಸಿಂಗುಲರ್ ವರ್ಡ್ಸ್. ಹೌದಾ? ಆದ್ರಿಂದ ಹೆಲ್ಪಿಂಗ್ ವರ್ಬ್ಸ್ ಕೂಡ ಏನು ಬಳಸು? ಸಿಂಗುಲರ್ ಬಳಸಬೇಕು. ನೋಡೋಣ, ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡ್ರಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಇದೆ. ಎಕ್ಸಾಂಪಲ್ ನಂಬರ್ 1. Gold are costly. Gold are costly. ಬರಿಬೇಡ್ರಿ. Gold are costly. ಸರಿನೋ ತಪ್ಪದು? ಎಲ್ಲಿ ತಪ್ಪದ್ರಿ? ಹಾಗಾದ್ರೆ ಈ ವಾಕ್ಯ ಏನದ? ತಪ್ಪದ. ಅರ್ಥ ಇದೆ? ಆನ್ಸರ್ ಏನಾಗಬೇಕು? Gold is costly. ಎಸ್ ಅಲ್ಲ? ನಾ ಹೇಳೋದು ಅರ್ಥ ಆಗ್ತದೆ? ಮಟೀರಿಯಲ್ ನೌನದ ಪದಗಳು ಎಂತ ಪದಗಳು? ಹಾಗಾಗಿ ಎಂತ ಹೆಲ್ಪಿಂಗ್ ವರ್ಬ್ಸ್ ಬಳಸಬೇಕು? ಏಕವಚನ. ಇದರೆಲ್ಲ ದೊಡ್ಡದಿದೆ. ಆದ್ರೆ ನೀವು ಏಕವಚನ ಗೊತ್ತಾಗಬೇಕಷ್ಟೇ ನಮ್ಗೆ. ಬರ್ಕೊಳ್ರಿ. ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಪ್ಲಾಸ್ಟಿಕ್ ಬರ್ಕೊರಿ. ಪ್ಲಾಸ್ಟಿಕ್, plastic were bad things. ಏನಾಗತ್ರಿ? ಇದು ವಾಕ್ಯ ತಪ್ಪದ್ರಿ. ಪ್ಲಾಸ್ಟಿಕ್ ಈಸ್ ಆಗಬೇಕು. ಎಸ್ ಸರ್? ಪ್ಲಾಸ್ಟಿಕ್ ಈಸ್ ಬ್ಯಾಡ್ ಥಿಂಗ್ಸ್. ಪ್ಲಾಸ್ಟಿಕ್ ಒಂದು ಹೊಲಸು ವಸ್ತು. ವಾರದ ವಾಸ್ ಬರ್ರಿ. ವಾರದಲ್ರಿ ಏನ್ ಬರ್ರಿ? ವಾಸ್ ಬರ್ರಿ. ಈಸ್ ಬರೋದು ತಪ್ಪೇನಲ್ರಿ. ನಾವು ಕಲಿಬೇಕಾಗದ ಏನು? ಸಿಂಗುಲರ ಪ್ಲೂರಲ್? ಹೌದನ್ರಿ? ನಾವಿನ್ನು ಟೆನ್ಸ್ ಕಲಿತಾ ಇಲ್ಲ. ನೆಕ್ಸ್ಟ್ ನೋಟ್ ನಂಬರ್ 3 ಬರ್ಕೋರಿ. ನೋಟ್ ನಂಬರ್ 3 ಯಾವ ನೋಡದಾಗ್ರಿ? ಇದು ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅದ. ನೋಟ್ ನಂಬರ್ 3 ಮಟೀರಿಯಲ್ ಬರ್ಕೊರಿ. ಮಟೀರಿಯಲ್ ಬರ್ಕೊಳ್ಳಿ. ಮಟೀರಿಯಲ್ ನೌನ್ ಅದ ಪದಗಳ ಹಿಂದೆ ಮಟೀರಿಯಲ್ ನೌನದ ಪದಗಳ ಹಿಂದೆ ಆರ್ಟಿಕಲ್ಸ್ ಗಳನ್ನು ಬಳಸಬಾರದು. ಮಟೀರಿಯಲ್ ನೌನದ ಪದಗಳ ಹಿಂದೆ ಆರ್ಟಿಕಲ್ಸ್ ಗಳನ್ನ ಬಳಸಬಾರದು. ಎಕ್ಸಾಂಪಲ್ ನಂಬರ್ 1. ಎ ಗೋಲ್ಡ್ ಇಸ್ ಗುಡ್. ಸರಿನಾ ತಪ್ಪು? ಏನ್ ತಪ್ಪು ಸರ್? ಏನ್ ತಪ್ಪದೆ? ಇಂಟು ಹಾಕ್ಬೇಕು. ಏ ಅನ್ನೋದು ತಪ್ಪಾಗುತ್ತೆ.
Don't use articles behind the material noun ಅಂತ ಹೇಳ್ತಾರೆ. A gold ಅಲ್ಲ, gold is good. ಬಂಗಾರ ಒಳ್ಳೆಯದು. ಅರ್ಥಾಯ್ತಾ? Yes. Next. An iron was bad. ಸರಿನಾ ತಪ್ಪ್ರಿ? ಎಲ್ಲಿ ತಪ್ಪರಿ? an iron. ಸರಿ ಮಾಡಿ ಬರೀರಿ. A gold is gold ತಪ್ಪಾಗುತ್ತೆ. ಅದು ಉಳಿರಬೇಕು. ಗೋಲ್ಡ್ ಇಸ್ ಗುಡ್ ಆಗಬೇಕು. ಯಾನ್ ಐರನ್ ವಾಸ್ ಬ್ಯಾಡ್ ಅದ. ಐರನ್ ವಾಸ್ ಬ್ಯಾಡ್ ಇದು ಏನಾಗಬೇಕು? ಐರನ್ ವಾಸ್ ಬ್ಯಾಡ್. ಇದು ಯಾವ ನೋಡ್ರಿ? ಮಟೀರಿಯಲ್. ಯಾವ ನೋನು? ಮಟೀರಿಯಲ್. ಅರ್ಥ ಆಗ್ಯದ? ಅರ್ಥ ಆಗೈತೇನಲ್ರಿ? ಎವ್ರಿಬಡಿ ಕ್ಲೋಸ್ ಯುವರ್ ನೋಟ್ಸ್. ಐ ವಿಲ್ ಆಸ್ಕ್ ಸಮ್ ಕ್ವಶನ್ ಫಾರ್ ಲಾಸ್ಟ್ ಟಾಪಿಕ್ಸ್ ಬಗ್ಗೆ ಎಲ್ಲ ಪ್ರಶ್ನೆಗಳು ಕೇಳ್ತಾ ಇರ್ತೀನಿ ನಾನು. ಕೇಳ್ಬೋದಾ? ನಂಬರ್ 4 ಏನಿದೆ? ಕಲೆಕ್ಟಿವ್ ನೌನ್ ಅಂತ ಬರ್ತದೆ. ಬರೀ ಬ್ಯಾಡ್ರಿ. ಕಲೆಕ್ಟಿವ್ ನೌನ್ ಅಂತ ಬರುತ್ತೆ. ಯಾವ ನೌನ್ ಬರುತ್ತೆ? ಕಲೆಕ್ಟಿವ್ ನೌನ್. ರೆಡಿ? ಎವ್ರಿಬಡಿ ಕ್ಲೋಸ್ ಯುವರ್ ನೋಟ್ಸ್. How many alphabet in English? 1. How many letters? 26. Consonants? 21. Semi-vowels? 2. 1. Another? 5. Okay. Who is the father of English language? G. Find out the correct word. Okay. Find out the correct word. House parent, home parent. House parent. Home for sale, house for sale. Home for sale. Home for sale. Housewife, home wife. Home wife. Home wife. In 4 options ಬಂದ್ರೆ ಹೌಸ್ ವೈಫ್, ಹೋಮ್ ವೈಫ್, ಹೌಸ್ ಮೇಕರ್, ಹೋಮ್ ಮೇಕರ್. ಯಾವ ಬೇಕಾ? ನಾವೊಂದು ಪದ ಹೇಳ್ತೀನಿ, ಅದು ಯಾವ ನೋನ್ ಅಂತ ಹೇಳ್ಬೇಕು. ಎಸ್ ಆರ್ ನೋ? ಲಯನ್. ಈಗ ಅರ್ಥ ಅಲ್ಲ. ಟೇಬಲ್. ಸಿಲ್ವರ್. ಡೈಮಂಡ್. ಲವರ್. ಸಿಎಂ. PM. ಕುಮಾರಸ್ವಾಮಿ. ಅರವಳಿ ಹಿಲ್ಸ್. ಹಿಲ್ಸ್. ಕ್ಯಾಮರಾ. ಅರ್ಥ ಆಗ್ಯದ್ರಿ? ಸಾಕು. ಕಲೆಕ್ಟಿವ್ ನೌನ್ ಬಗ್ಗೆ ಮಾತಾಡೋಣ. ಯಾವ ನೌನ್ ರೀ? ಕಲೆಕ್ಟಿವ್. ನಾ ಹೇಳೋದು ಅರ್ಥ ಆಗ್ತದಿಲ್ಲ? ಮತ್ತೆ ಇಂಗ್ಲಿಷ್ ಅದ್ರಿ ಇದು. ಭಾಳ ಹೆಸರು ಕಲಿಸ್ಬೇಕು ನಾವು. ಸರ್, ಕಲೆಕ್ಟಿವ್ ನೌನ್ ಅಂದ್ರೆ ಏನು? ಯಾವುದಕ್ಕೆ ಕಲೆಕ್ಟಿವ್ ನೌನ್ ಅಂತೀರಿ? ನೀವು ಜನರಲ್ ಗೊತ್ತಿದ್ದೀರಿ, ಸಿಂಪಲ್ ಅಂದ್ರೆ ಹೇಳಿ. ಕಲೆಕ್ಟಿವ್ ನೌನ್ ಅಂದ್ರೆ ಕಲೆಕ್ಟ್ ಅಂದ್ರೆ ಗುಂಪ. ನೇಮ್ ಆಫ್ ಕಲೆಕ್ಷನ್ ಅಂತ ಹೇಳ್ಬೋದು. ನೇಮ್ ಆಫ್ ಕಲೆಕ್ಷನ್ ಅಥವಾ ನೇಮ್ ಆಫ್ ಗ್ರೂಪ್ ಅಂತ ಹೇಳ್ಬೋದಾ? ನೇಮ್ ಆಫ್ ಗ್ರೂಪ್ಸ್. ನೇಮ್ ಆಫ್ ಗ್ರೂಪ್ಸ್ ಅಥವಾ ನೇಮ್ ಆಫ್ ಗ್ರೂಪ್ ಈಸ್ ಕಾಲ್ಡ್ collective noun. ಗುಂಪುಗಳ ಹೆಸರನ್ನು ಹೇಳುವ ಪದಕ್ಕೆ ಸಮೂಹವಾಚಕ ನಾಮಪದ ಎನ್ನುವರು. ಸಮೂಹವಾಚಕ ನಾಮಪದ ಎನ್ನುವರು ಗುಂಪುಗಳ ಹೆಸರನ್ನು. ನೇಮ್ ಆಫ್ ಗ್ರೂಪ್ಸ್. ಸೊ ಫಾರ್ ಎಕ್ಸಾಂಪಲ್ ತಗೋಣ. I have example. ಟೀಮ್ ಮತ್ತೆ ಒಂದು ಗುಂಪಿನ ಹೆಸರು ಹೇಳ್ರಿ. ಮೀನಾಕ್ಷಿ. ನಾಟ್ ಎ ಮೀನಾಕ್ಷಿ, ದಟ್ ಇಸ್ ದ ಗ್ಯಾಲಾಕ್ಸಿ. ಗ್ಯಾಲಾಕ್ಸಿ ಯಾವ್ದ್ರ ಗ್ರೂಪ್ ರೀ? ಗ್ರೂಪ್ ಆಫ್ ಸ್ಟಾರ್ಸ್. ಗ್ರೂಪ್ ಆಫ್ ಸ್ಟಾರ್ಸ್. ಗ್ರೂಪ್ ಆಫ್ ಸ್ಟಾರ್ಸ್ ಗೆ ನಾವು ಏನಂತ ಕರಿತೇವ್ರಿ? ಗ್ಯಾಲಾಕ್ಸಿ. ಗ್ಯಾಲಾಕ್ಸಿ ಗ್ಯಾಲಾಕ್ಸಿ ಅಂತೀವಿ. ಈ ಗ್ಯಾಲಾಕ್ಸಿ ನೋಡಬ್ರೇನ ಬರೀ ಬ್ಯಾಡ್ರಿ. ಗ್ರೂಪ್ ಆಫ್ ಸ್ಟಾರ್ಸ್. ಓಕೆ. ಆನಂತರ ಲೈಬ್ರರಿ. ಗ್ರೂಪ್ ಆಫ್ ಬುಕ್ಸ್. ಎಸ್ ಆರ್ ನೋ? ನೋಡ್ರಿ, ಪುಸ್ತಕಗಳ ಸಮೂಹಕ್ಕೆ ಏನಂತ ಕರಿತೀವಿ? ಲೈಬ್ರರಿ. ನಿಮ್ಮ ಫೇವರೇಟ್ ಪದ ಜೂ. ಗ್ರೂಪ್ ಆಫ್ ಎನಿಮಲ್ಸ್. ಎಸ್ ಆರ್ ನೋ? ಹೌದೇನಲ್ರಿ? ಎಕ್ಸಾಮ್ ಕೇಳಿದ ಕ್ವಶನ್ ಬಾರ್. ಸುಮ್ಮನೆ ಹುಡುಗರು ಸುಮ್ಮನೆ
ಬಾರ್ ಬಾರ್ BAR ಬಾರ್ ಹೇಳ್ರಿ. ಬಾರ್ ಗೊತ್ತಿಲ್ಲ ನಿಮ್ಗೆ? ಯಾವ ಯಾವ ಡಿಸ್ಟ್ರಿಕ್ಟ್ ರೀ? ಯಾವ ಡಿಸ್ಟ್ರಿಕ್ಟ್ ಅಮ್ಮ? ರಾಯಚೂರಮ್ಮ. ನಾ ಆ ಬಾರ್ ಕೇಳ್ತಲ್ಲ, ಈ ಬಾರ್ ಬೇರೆ, ಹಾಗೆ ಬೇರೆ ಬಾರ್ ಹೇಳ್ತಾವ. ಅಲ್ಲಮ್ಮ, ಗ್ರೂಪ್ ಆಫ್ ಲಾಯರ್ಸ್, ಗ್ರೂಪ್ ಆಫ್ ಲಾಯರ್ಸ್. ಬಾರ್ ಕೌನ್ಸಿಲ್ ಎಕ್ಸಾಮ್ ಇರ್ತಾವ ಗೊತ್ತಲ್ಲ ಅವ್ರಿಗೆ? ಹಾ, ಲಾಯರ್ಗಳ ಗುಂಪಿಗೆ ಏನಂತ ಕರೀತಾರ? ಬಾರ್. ಆ ಎಮ್ಮುದು ಅಷ್ಟೇ ಅಲ್ಲ, ಎಲ್ಲಾರು ಅವ್ರ್ಯಾರವ್ರು ಒಮ್ಮೆ ಬಿರ್ಬಾರ್. ಹೌದಾ ಇಲ್ವಾ? ಮತ್ತೆ ಪಾಪ ಎಮ್ಮ ಹೆಸರು ಕೇಳಿನಿ, ಪಾಪ ಹಂಗೆ ಒಂದೇ ನಿಮಿಷ ಕಲೆಕ್ಟ್ ಮಾಡ್ಬಿಡ್ತಾರೆ. ಜುರಿ ಯಾವ್ದ್ರಿ? ಜುರಿ. ಜುರಿ ಅಂದ್ರೆ ಹಾ, ಗ್ರೂಪ್ ಆಫ್ ಜಡ್ಜ್, ಗ್ರೂಪ್ ಆಫ್ ಜಡ್ಜಸ್. ಈಗ ಬೆರ್ರಿ ಬೆರ್ರಿ ಅಲ್ರಿ? ಬೆರ್ರಿ ಅಂದ್ರೆ ಏನ್ರಿ? ಗ್ರೂಪ್ ಆಫ್ ಬಾಯ್ಸ್ ಆರ್ ಗರ್ಲ್ಸ್, ಹುಡುಗರು ಅಥವಾ ಹುಡುಗಿಯರ ಗುಂಪಿ ಏನಂತ ಕರೀತಾರೆ? ಬೆರ್ರಿ. ಈಗ ಜುರಿ ಅಂದ್ರ ಜಡ್ಜಸ್ ಗುಂಪಿಗೆ ಹೋಗ್ರಿ. ಟ್ರೂಪ್ ಅಂತ ಬರ್ತಾರೆ, ಟ್ರೂಪ್ ಟ್ರೂಪ್ ಟ್ರೂಪ್. ಗ್ರೂಪ್ ಆಫ್ ಲಾಯರ್ಸ್ ಆರ್ ಗ್ರೂಪ್ ಆಫ್ ಎಲಿಫೆಂಟ್ಸ್, ಗ್ರೂಪ್ ಆಫ್ ಎಲಿಫೆಂಟ್ಸ್ ಆರ್ ಲಯನ್ಸ್. ಇವಕ್ಕೆ ಏನಂತ ಕರೀತಾರ? ಕಲೆಕ್ಟಿವ್ ನೌನ್ ಅಂತ. ಯಾವ ನೌನ್ ಅಂತಾರಿ? ಕಲೆಕ್ಟಿವ್ ನೌನ್. ಈಗ ಅಲ್ಫಾಬೆಟ್, alphabet is a collective noun. आता है group of letters. Family members, group of members. ವಿಧಾನ ಸೌಧ, ವಿಧಾನ ಸಭೆ, ಗ್ರೂಪ್ ಆಫ್ MLA. ಹಾಗಾದ್ರೆ ವಿಧಾನ ಪರಿಷತ್ತು, ಗ್ರೂಪ್ ಆಫ್ MLC. ಏನ ಹೇಳಿದ್ರೆ ಅರ್ಥ ಆಗತ್ತೇನ್ರಿ? ಇದಕ್ಕೆ ನಾವೇನು ಕರಿತೀವಿ? ಕಲೆಕ್ಟಿವ್ ನೌನ್ ಅಂತೀವಿ. ಯಾವ ನೌನ್ ಅಂತೀವ್ರಿ? ಕಲೆಕ್ಟಿವ್. ನಂಬರ್ 1 ಎಕ್ಸಾಂಪಲ್ ಏನು? ಗ್ಯಾಲಕ್ಸಿ. ನಂಬರ್ 2 ಯಾವುದು? ನಂಬರ್ 3 ಯಾವುದು? ನಂಬರ್ 4 ನೆಕ್ಸ್ಟ್ ನಂಬರ್, ನೆಕ್ಸ್ಟ್ ನಂಬರ್, ನೆಕ್ಸ್ಟ್ ನಂಬರ್ ಟ್ರೂ, ನೆಕ್ಸ್ಟ್ ನಂಬರ್ ಅಲ್ಫಾಬೆಟ್ ಅಂತ ಬರಿಬಹುದು. ಬರಿಬಹುದಾ? ಬರಿಬಹುದಲ್ರಿ? ಸೊ ಇವೆಲ್ಲ ಯಾವ ನೌನ್? ಕಲೆಕ್ಟಿವ್ ನೌನ್. ಈ ಎಕ್ಸಾಮ್ ಕೇಳ್ತಾರೇನ್ರಿ? ಇಲ್ಲ. ಈಗ ನೋಟ್ ಹೇಳ್ತೀನಿ, ಅವ್ರು ಕೇಳ್ತಾನೆ. ಟೇಕ್ ದ ಬ್ರೇಕ್. ಓಕೆ, ಬ್ರೇಕ್ ಅಂದ್ರೆ ಎಷ್ಟು ನಿಮಿಷ ರೀ? ಈಗ ಆಲ್ರೆಡಿ 3 ನಿಮಿಷ ಆಗ್ಯದ್ರಿ, 7 ನಿಮಿಷ ನೋಡಿ.